ಜನಕಜಾರಮಣ ವಿಮಲ ಸರೋಜ ಸಂಭವ ಜನಗಣನುಪಮ ರಾಜಶೇಖರ ವಿನುತ ನಿಖಿಳಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕೇಜನಾನತ ಜನ ದಯಾಸುರ ಭೂಜ ತೊರವೆಯ ರಾಯ ನರಹರಿ ಪಾಲಿಸುಗೆ ಜಗವ ನರಹರಿ ಪಾಲಿಸುಗೆ ಜಗವ. ಧರ್ಮಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಮಾಲಿಕೆಯ 35ನೇ ಸಂಚಿಕೆಯನ್ನು ನಾವಿವತ್ತು ಪ್ರವೇಶ ಮಾಡ್ತಾ ಇದ್ದೇವೆ. ತೊರವೆ ನರಹರಿಯ ರಾಮಾಯಣ ಕಾವ್ಯದ ಅರಣ್ಯಕಾಂಡದ 11ನೇ ಸಂಧಿಯಲ್ಲಿದ್ದೇವೆ. ಸೀತೆಯನ್ನು ರಾವಣ ಅಪಹಾರ ಮಾಡಿದ್ದಾನೆ. ಜಟಾಯು ರೆಕ್ಕೆ ತುಂಡಾಗಿ ಸೀತೆಯ ಅನುಗ್ರಹ ವಿಶೇಷತೆಯಿಂದ ಬಿದ್ದು ನರಳಾಡ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಸೀತೆಯ ಕಠೋರ ವಾಕ್ಯವನ್ನು ಕೇಳಿ ಲಕ್ಷ್ಮಣ ಪರ್ಣಶಾಲೆಯನ್ನು ಬಿಟ್ಟು ರಾಮ ಸನ್ನಿಧಾನದ ಕಡೆಗೆ ಸಾಗ್ತಾ ಇದ್ದ. ಈ ಕಡೆಯಿಂದ ಪೊಮ್ಮಿಗವಾಗಿದ್ದಂತಹ ಮಾರೀಚ ರಾಮನ ಬಾಣದ ಏಟಿನಿಂದ ರಾಕ್ಷಸ ದೇಹವನ್ನು ಹೊಂದಿ ಹಾ ಲಕ್ಷ್ಮಣ ಹಾ ಸೀತಾ ಎಂಬ ಧ್ವನಿಯನ್ನು, ಅದು ರಾಮನ ಧ್ವನಿಯನ್ನು ಹೋಲುವಂತಹ ಧ್ವನಿಯನ್ನು ಮಾಡಿ ಬಿದ್ದು ಸತ್ತೋಗಿದ್ದಾನೆ. ಒಂದು ರೀತಿಯ ಗೊಂದಲದ ವಾತಾವರಣದಲ್ಲಿ ರಾಮನಿಗೆ ಎದುರಾಗುವಂತಹ ಲಕ್ಷ್ಮಣನನ್ನು ಕಂಡು ಆತಂಕಕ್ಕೆ ಒಳಗಾಗುವಂತಹ ರಾಮಚಂದ್ರಮ್ಮ ಇಬ್ಬರು ಸೀತೆಯನ್ನು ಹುಡುಕುತ್ತಾ ಎಲೆಮನೆ ಕಡೆಗೆ ಬರ್ತಾ ಇದ್ದಾರೆ. ಆ ಪರಿಸರದಲ್ಲಿ ಎಲೆಮನೆಯಲ್ಲಿ ಒಳಗೆ ಹೊರಗೆ ಸುತ್ತ ಮುತ್ತ ಎಲ್ಲ ಸೀತೆಯ ಕುರಿತಾಗಿ ಹುಡುಕುತ್ತಾರೆ. ಶ್ರೀರಾಮಚಂದ್ರಮನ ನರನಾಟಕದ ಸಂದರ್ಭವನ್ನು ಇಲ್ಲಿ ನಾವು ಕಾಣಬಹುದು. ಭಾವನಾತ್ಮಕವಾದಂತಹ ಸನ್ನಿವೇಶ. ಭಗವಂತನ ಅವತರಣ ಅಂತ ನಾವು ಒಪ್ಪಿದರೆ ಒಬ್ಬ ಮನುಷ್ಯ ದೇಹಿಯಾಗಿ ಹೇಗೆ ದುಃಖವನ್ನು, ಕರುಣಾರಸವನ್ನು, ಹೆಂಡತಿಯನ್ನು ಕಳಕೊಂಡಂಥ ಒಂದು ಸಂದರ್ಭವನ್ನು ರಾಮನ ಇಲ್ಲಿ ಈ ಕಾವ್ಯ ಭಾಗದಲ್ಲಿ ನಾವು ಇದನ್ನು ಗುರುತಿಸಬಹುದು, ಕರುಣಾರಸವನ್ನು. ಮುಂದೆ ಹೋಗೋಣ. ವನಜವನು ಕಂಡರಸ ವನಜಾನನೆಯ ಕಂಡಿರೆಯುವುದು ಕೈರವವನು ನಿರೀಕ್ಷಿಸಿ ಕೈರವಾಕ್ಷಿಯ ಕಂಡಿರೆಯುವುದು ವಿನುತ ಕೋಕವ ಕಂಡು ಕೋಕಸ್ಥನೆಯ ಕಂಡಿರೆಯದು ಬೆಸಗೊಂಡನು ಮದಾಡಿಯ ಕಂಡು ಕೇಳಿದ ನಳಿ ಕುಳಾಡಕಿಯ ಕಂಡಿರೇ ವನಜಾನನೆಯ ಕಂಡಿರೇ. ಅನೇಕ ವಿಧವಾದಂತಹ ಉಪಮೆ, ರೂಪಕ ಈ ಕರುಣಾ ಸನ್ನಿವೇಶದ ಸಂದರ್ಭದಲ್ಲಿಯೂ ತೊರವೆ ಇರಬಹುದು. ರಾಮಾಯಣದ ಆದಿಕವಿ ವಾಲ್ಮೀಕಿಗಳು ಚಿತ್ರಿಸಿದ್ದಾರೆ. ಮರಗಳಲ್ಲಿ, ಪೊದೆಗಳಲ್ಲಿ, ಗುಹೆಗಳಲ್ಲಿ, ಸರೋವರಗಳ ತಟದಲ್ಲಿ, ಎಲ್ಲೆಂದರಲ್ಲಿ ಸೀತೆಯನ್ನು ಹುಡುಕುತ್ತಾ ಸಾಕ್ತಾರೆ. ಮಧ್ಯೆ ಎಲ್ಲೇ ಒಂದೆರಡು ಕಡೆಯಲ್ಲಿ ಲಕ್ಷ್ಮಣನನ್ನು ಆಕ್ಷೇಪಿಸ್ತಾನೆ ರಾಮ. ನೀನು ಸೀತೆಯನ್ನು ಬಿಟ್ಟು ಬಂದದ್ದು ತಪ್ಪಲ್ವೋ? ನನ್ನ ಆಜ್ಞೆಯನ್ನು ನೀನು ಮೀರಿದೆ, ಆಜ್ಞಾಭಂಗ ಮಾಡಿದೆ. ನಾನು ಬರುವಲ್ಲಿಯವರೆಗೆ ಸೀತೆಯನ್ನು ಕಾಯ್ದುಕೊಂಡಿರಬೇಕಾದ್ದು ನಿನಗೆ ಕರ್ತವ್ಯ ಅಂತ ನಾನು ನಿರ್ದೇಶಿಸಿದ್ದೇನೆ, ಅಥವಾ ಆಜ್ಞೆ ಮಾಡಿದ್ದೇನೆ, ಅಥವಾ ಸೂಚಿಸಿದ್ದೇನೆ. ಆದರೂ ಬಿಟ್ಟು ಬಂದಿಯಲ್ಲ ತಮ್ಮ. ಲಕ್ಷ್ಮಣನ ಮಾತು ತುಂಬ ಅವನ ನೋವಿನ ಮಾತುಗಳು. ಏನು ಹೇಳ್ತಾನೆ ಅಂದರೆ, ನಿನ್ನನ್ನು ಅನುಸರಿಸುವ ಧ್ವನಿಯನ್ನು ಮಾಡಿದ್ದಾನೆ ಮಾರೀಚ ಸಾಯುವ ಹೊತ್ತಿಗೆ.
ಆದರೆ ಆ ಧ್ವನಿಯಲ್ಲಿ ನಿನ್ನನ್ನು ಅನುಕರಿಸುವ ಧ್ವನಿ ಇರಬಹುದಣ್ಣ ಅದು, ಆದರೆ ಅದು ನಿನ್ನ ಧ್ವನಿ ಅಲ್ಲ. ಯಾಕೆ ನಿನ್ನ ಧ್ವನಿ ಅಲ್ಲ? ಬೀಳುವಂತಹ ಮಾರೀಚ ಹೇಳ್ತಾನಂತೆ, ಹಾ ಸೀತೆ ಲಕ್ಷ್ಮಣ ಪರಿತ್ರಾಹಿ ತ್ರಾಹಿ ತ್ರಾಹಿ ಮಾಂ. ಆ ಧ್ವನಿ ಹೇಳ್ತಾನಂತೆ. ಅತ್ತಿಗೆ ಇದು ಅಣ್ಣನದ್ದೇ ಧ್ವನಿ ಅಂತ ಹೇಳಿದ್ಲು, ಹಠ ಹಿಡಿದ್ಲು, ಒತ್ತಾಯ ಮಾಡಿದ್ಲು. ಆದ್ರೆ ನಿನ್ನ ಧ್ವನಿ ಅಲ್ಲ ಅಂತ ನನಗೆ ಗುರುತಿಸಲಿಕ್ಕೆ ಬರ್ತದಣ್ಣ. ಯಾಕೆ ಬರ್ತದೆ? ತ್ರಾಹಿ ಮಾಂ ತ್ರಾಹಿ ಮಾಂ. ಯಾವ ಕಾರಣಕ್ಕೂ ತನ್ನ ಅಪೂರ್ವವಾದಂತಹ ಅಮೋಘವಾದಂತಹ ಧನುರ್ವಿದ್ಯೆಯಿಂದ, ಸಾಮರ್ಥ್ಯದಿಂದ ದೇವತೆಗಳನ್ನಿರಬಹುದು, ನಾಗಲೋಕವನ್ನಿರಬಹುದು, ರಾಕ್ಷಸ ಲೋಕವನ್ನಿರಬಹುದು ತಲ್ಲಣಗೊಳಿಸುವಂತಹ ಸರ್ವ ಸಮರ್ಥ ನೀನು. ನೀನು ಯಾರ ಮುಂದೆಯೂ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ತ್ರಾಹಿಮಾಂ ತ್ರಾಹಿಮಾಂ ಅಂತ ಹೇಳುವ ವ್ಯಕ್ತಿತ್ವ ನಿನ್ನದಲ್ಲ. ಇನ್ನೊಬ್ಬರ ಹತ್ರ ಬೇಡಿ, ಇನ್ನೊಬ್ಬರ ಹತ್ರ ತನ್ನ ಬದುಕನ್ನು, ತನ್ನ ಜೀವನವನ್ನು ಇನ್ನೊಬ್ಬರ ಕೃಪಾ ವಿಶೇಷತೆಯಿಂದ ಕಟ್ಟಬೇಕಾದವ ನೀನಲ್ಲ. ಹಾಗೆ ಇನ್ನೊಬ್ಬರ ಮುಂದೆ ನೀನು ದೇಹಿ ಅಂತ ಹೇಳಬೇಕಾದವಳಲ್ಲ, ನೀನು ತ್ರಾಹಿ ಅಂತ ಹೇಳಬೇಕಾಗಿಲ್ಲ. ಆ ಧ್ವನಿಯಲ್ಲಿ ಹಾ ಸೀತೆ ಹಾ ಲಕ್ಷ್ಮಣ ಎನ್ನುವುದರ ಜೊತೆಗೆ ತ್ರಾಹಿ, ನನ್ನನ್ನು ಪರಿಪಾಲಿಸು ಅಂತ ಇತ್ತು. ನಾನು ಹೇಳಿದೆ ಸೀತಾಮಾತೆ ಹತ್ರ, ಅದು ಅಣ್ಣನ ಧ್ವನಿ ಅಲ್ಲ. ಅಣ್ಣ ಯಾರ ಮುಂದೆಯೂ ದೇಹಿ ಅಂತ ಹೇಳುವವನಲ್ಲ, ಯಾರ ಮುಂದೆಯೂ ತ್ರಾಹಿ ಅಂತ ಹೇಳುವವನಲ್ಲ ಅಂತ ನಾನು ಹೇಳಿದೆ. ಆದರೆ ಬಹಳ ಮಾರ್ಮಿಕವಾದ ಮಾತನ್ನು ಅವಳು ಹೇಳಿದ್ಲು. ನೀನು ಭರತನಿಂದ ಪ್ರೇಷಿತನಾಗಿ ಬಂದಿದ್ದಿ, ನೀನು ರಾಮನ ಮೇಲಿರುವಂತಹ ಪ್ರೀತಿಯಿಂದಲೋ ಭಕ್ತಿಯಿಂದಲೋ ಬಂದದ್ದಲ್ಲ. ರಾಮನನ್ನು ಕಳ್ಕೊಂಡ್ರೆ ನನ್ನನ್ನು ಹೊಂದಬಹುದು, ಅನುಭವಿಸಬಹುದು ಎಂಬ ಯಾವುದೋ ಕೆಟ್ಟ ಮನಸ್ಸಿನ ಬಂದಿದ್ದಿ ಎಂಬಂತಹ ಮಾತು ನನ್ನನ್ನು ವಿಚಲಿತಗೊಳಿಸಿತು. ಉಳಿತಾಯ ಲಕ್ಷ್ಮಣ, ನನಗೆ ಸಹಿಸಲಿಕ್ಕಾಗಲಿಲ್ಲ, ನಿಲ್ಲಿಕ್ಕಾಗಲಿಲ್ಲ. ಇದು ಸೀತೆಯ ಕಠೋರವಾದಂತಹ ವಾಕ್ಯ. ಆ ವಾಕ್ಯಕ್ಕೆ ನನಗೆ ಅಲ್ಲಿ ಆಶ್ರಯ ಇಲ್ಲ ಅಂತ ನಾನು ತಿಳಿದೆ. ಹಾಗಾದ್ರೆ ನನಗೆ ಆಶ್ರಯ ಎಲ್ಲಿ? ನಿನ್ನ ಸನ್ನಿಧಾನದಲ್ಲಿ ಆಶ್ರಯ, ರಾಮಾಶ್ರಯ. ನನಗೆ ಸೀತಾಶ್ರಯ ಇಲ್ಲ. ಹಿಂದಿನ ಸಂಚಿಕೆಯಲ್ಲಿ ನಾನು ಇದನ್ನು ಹೇಳಿದ್ದೇನೆ. ಈ ಕಾರಣದಿಂದ ಬಂದೆ ಅಂತ ರಾಮನಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾನೆ. ಅದೇ ಲಕ್ಷ್ಮಣ ಹೇಳ್ತಾನೆ, ಸೀತಾಮಾತೆ ಯಾವ ಲೋಕದಲ್ಲಿಯೇ ಯಾರೇ ಅಪಹರಿಸಲಿ ನಾನು ತಂದೊಪ್ಪಿಸ್ತೇನೆ ನಿನ್ನ ಸನ್ನಿಧಾನಕ್ಕೆ ಅಂತ ಹೇಳ್ತಾನೆ. ಏನು ಹೇಳಿದ್ರು ಸೀತಾ ದರ್ಶನ ಇಲ್ಲದೆ, ಅರಳಿ ಮರ ಇರಬಹುದು, ಆ ಪಂಚವಟಿ ಪ್ರದೇಶದಲ್ಲೆಲ್ಲ ಅತ್ತಿ, ಮತ್ತಿ, ಆಲ, ಅಳಲೆ, ಅಶ್ವತ್ಥ ಎಲ್ಲ ಮರಗಳಲ್ಲಿಯೂ ರಾಮ ಪ್ರಶ್ನಿಸಿದಂತೆ ಭಾವುಕನಾಗಿ. ನಿಮಗೆ ಗೊತ್ತುಂಟ, ಇಷ್ಟು ವರ್ಷಗಳ ಸಹವಾಸ ಉಂಟು ಸೀತೆಯದ್ದು ನಿಮಗೆ ಈ ಪ್ರಕೃತಿಯಲ್ಲಿ, ನಿಮಗೆಲ್ಲಿ ಆದ್ರೂ ಗೊತ್ತುಂಟು ಅಂತ ಪ್ರಶ್ನಿಸ್ತಾನೆ ಅಂತೆ. ಓಡಾಡುವಂತಹ ಮೃಗಗಳು, ಹುಲಿ ಹತ್ರ ಕೇಳಿದ್ರಂತೆ, ಗರ್ಜಿಸುವ ಹುಲಿಯೇ ನೀನು ನಮಗೆ ತೊಂದರೆ ಕೊಡ್ಲಿಲ್ಲ, ನೀನೆಲ್ಲಿಯಾದ್ರೂ ಸೀತೆಯನ್ನು ನೋಡಿದ್ಯಾ ಅಂತ ಕೇಳಿದ್ರಂತೆ. ಆನೆ ಹತ್ರ ಕೇಳ್ತಾನೆ, ಜಿಂಕೆ ಹತ್ರ ಕೇಳ್ತಾನೆ, ಹರಿದಾಡುವ ಹಾವುಗಳ ಹತ್ರ ಕೇಳ್ತಾನೆ. ಹಾಗೆ ಸೀತೆಯ ಪ್ರಶ್ನಿಸ್ತಾ ಪ್ರಶ್ನಿಸ್ತಾ ಹರಿಣಾಕ್ಷಿಯನ್ನು ಕಂಡಿದ್ದಾರೋ ಅಂತ ಹರಿಣದ ಹತ್ರ ಕೇಳ್ತಾನೆ ಅಂತ. ಇಲ್ಲಿ ಕವಿ ತುಂಬಾ ಈ ಸಂದರ್ಭದಲ್ಲಿಯೂ ತುಂಬಾ ಶಬ್ದದ ಅಲಂಕಾರಗಳನ್ನು ಕವಿ ಇಲ್ಲಿ ಮಾಡ್ತಾ ಸಾಗ್ತಾನೆ. ಆ ರೀತಿ ಕೇಳ್ತಾ ಹೋಗ್ತಾನಂತೆ. ಒಂದು ಕಡೆಯಲ್ಲಿ ರಾಮ ಹೇಳ್ತಾನೆ, ದಯಾಪರರು ಅಥವಾ ದಯಾರ್ದ್ರ ಹೃದಯರು ಯಾರಿದ್ದಾರೆ ಅವರನ್ನು ಬಲಹೀನರು ಅಂತ ಪ್ರಪಂಚ ಗುರುತಿಸ್ತದೆ ಅಂತ ಹೇಳ್ತಾನೆ. ಯಾರು ದಾನ, ಧರ್ಮ, ಸತ್ಯ, ನಿಷ್ಠೆಯಲ್ಲಿ ಯಾರಿರ್ತಾರೆ ಹಾಗಿದ್ದವರೊಂದು ಜನ ತಿಳ್ಕೊಳ್ತಾರೆ ಅಂತೆ, ಅವ ದುರ್ಬಲನಿದ್ದಾನೆ, ಅವ ಬಲಹೀನನಿದ್ದಾನೆ. ಅವನ ದಾನ ಪ್ರವೃತ್ತಿಯೋ ಅಥವಾ ಅವನ ದಯಾ ಪ್ರವೃತ್ತಿಯೋ, ಅವನ ಸತ್ಯನಿಷ್ಠೆಯೋ, ಅವನ ಧ್ಯೇಯ ನಿಷ್ಠೆಯೋ, ಅವನ ಸರಳತೆ, ಸಜ್ಜನಿಕೆ, ಅವನ ಸದ್ಗುಣಗಳು ಅಂತ ಜನ ಹೇಳುವುದಿಲ್ಲ. ಅವ ದುರ್ಬಲನಾದ ಕಾರಣ ದಾನ ಕೊಡ್ತಾ ಇದ್ದಾನೆ ಹೆದರಿ, ದುರ್ಬಲನಾದ ಕಾರಣ ಸತ್ಯ ಹೇಳ್ತಾನೆ, ದುರ್ಬಲನಾದ ಕಾರಣ ಅವ ಬದ್ಧತೆ ಉಳ್ಳವನಾಗ್ತಾನೆ, ಚಾರಿತ್ರ್ಯವಂತನಾಗ್ತಾನೆ, ಶೀಲವಂತನಾಗ್ತಾನೆ ಅಂತ ಸಮಾಜ ತಿಳಿಯುವ ಕಾಲ ಲಕ್ಷ್ಮಣ ಇದು. ನನ್ನ ಪರಾಕ್ರಮ, ನನ್ನಲ್ಲಿರುವ ಬಿಲ್ಲಿನ ವಿದ್ಯೆ, ಬಿಲ್ ಬಲ್ಮೆ, ನನ್ನಲ್ಲಿರುವ ಕತ್ತಿವರಸ ಇರಬಹುದು, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ದುರ್ಬಲ ಅಂತ ತಿಳ್ಕೊಂಡಿತ್ತು ಹೇಗೆ ಜಗತ್ತು ಅಂತ ರಾಮ ಒಂದು ಕಡೆಯಲ್ಲಿ ಹೇಳೋದು ನಮಗೆ ವಾಲ್ಮೀಕಿಗಳು ಬಹಳ ಸೊಗಸಾಗಿ ಅದನ್ನು ನಿರೂಪಣೆ ಮಾಡಿದ್ದಾನೆ. ಹಾಗೆ ಎಲ್ಲರ ಹತ್ರ ಪ್ರಶ್ನಿಸ್ತಾ, ಮರ, ಗಿಡ, ಬಳ್ಳಿ, ಎಲೆ, ಕಾಯಿ, ಹಣ್ಣು, ಹಾಗೆ ಇಡೀ ಪ್ರಕೃತಿಯಲ್ಲಿ ಪ್ರಶ್ನಿಸ್ತಾ ಪ್ರಶ್ನಿಸ್ತಾ ಹೋಗ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯ ಹೆಂಡತಿಯನ್ನು ಕಳ್ಕೊಂಡಾಗ ಎಷ್ಟು ದುರ್ಬಲನಾಗುತ್ತಾನೆ, ತನ್ನ ಭಾವುಕತೆ ಎನ್ನುವುದನ್ನು ಮುಂದಿನದಲ್ಲಿ ನೋಡೋಣ.
ಕುಸುಮ ಜರ ವಿರಹಾಗ್ನಿಮಿಗೆ ವಿಹರಿಸಿತಲೈ ಬಳಿ ಕಂಗದಲ್ಲಿ ಭಾರಿಸಿತಲೈ ಸೀತಾ ಪ್ರಲಾಪ ವಿಲಾಪ ಪರಿತಾಪ ಪಸರಿಸುವ ತಂಬೆಲರು ಸುಳಿದು ಉಷ್ಣಿಸಿತಲೈ ಮಗ್ಗುಲಲಿ ನೆಲ ನುರಿ ಮಸಗಿದುದಲೈ ಕಂದ ಕೇಳ್ ನರರಂದದಚ್ಯುತನ ಕಂದ ಕೇಳು. ಕುಸುಮ ಶರ ವಿರಹಾಗ್ನಿ ಒಳ್ಳೆಯ ಪದಪ್ರಯೋಗವನ್ನು ತೊರವೆ ಮಾಡಿದ್ದು ಕಾಣಬಹುದು. ಕುಸುಮ ಶರ ಅಂದ್ರೆ ಮನ್ಮಥ, ಪಂಚಬಾಣ, ಕಂದರ್ಪ, ದರ್ಪ, ಹೀಗೆ ಅನೇಕ ಹೆಸರುಗಳುಂಟು. ಅವ ಮಹಾವಿಷ್ಣುವಿನ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿಕೊಂಡವ. ಹಾಗಾದ್ರೆ ನಾವು ಮನಸಿಜ, ಭಗವಂತ ಮನಸಿಜ ಪಿತ. ಮನಸಿಜ ಪಿತನಾದಂತಹ ಅಥವಾ ಮನಸ್ಸನ್ನು ಬುದ್ಧಿಯ ಕಡಿವಾಣದಿಂದ ಸ್ವಾಧೀನೀಕರಿಸಿದ ಅವತಾರಿಯಾದಂತಹ ಭಗವಂತ ತೊರವೆಯ ನರಹರಿಯ ಹೆಂಡತಿ ಅಂದರೆ ಲಕ್ಷ್ಮಿಯನ್ನು ಕಳ್ಕೊಂಡಂತಹ ನಾರಾಯಣನ ಸ್ಥಿತಿ ಕವಿ ಪ್ರಯೋಗಿಸಿದ ಪದ ಕುಸುಮ ಶರ ವಿರಹಾಗ್ನಿ. ಇದನ್ನು ಬಹಳ ಸೊಗಸಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾನೆ. ಆ ವಿರಹ ರಾಮನ ಶರೀರವನ್ನು ಆವರಿಸಿತು ಅಂತ ಕವಿ ಹೇಳ್ತಾನೆ. ಸೀತೆಯ ಕುರಿತಾಗಿ ಗೋಳಾಡುತ್ತಾ ಒಬ್ಬ ಸಾಮಾನ್ಯ ಮನುಷ್ಯ, ನರನಾಟಕ ಅಂತ ನಾವು ಹೇಳುವುದಿದನ್ನು, ಆ ರೀತಿ ಅವ ವರ್ತಿಸಿದನಂತೆ. ಕನಸು, ಕಳವಳ, ಅಂಜಿಕೆ, ಭ್ರಮೆ, ಭಾವನೆ, ವಿವೇಕದ ತಳಮಳ, ತಾಪ, ದಾರಿ ನಡೆದ ಆಯಾಸ, ಚಿಂತೆ, ಸಂತೋಷ, ಇದೆಲ್ಲವೂ ರಾಮನನ್ನು ಆವರಿಸಿಕೊಂಡಿತ್ತು. ಒಳ್ಳೆ ಪ್ರಯೋಗ ಮಾಡಿದ್ದಾನೆ. ಚಿಂತೆ ಜೊತೆಗೆ ಸಂತೋಷ. ಹೇಳ್ತಾನೆ, ಮರುಗಿದನು ನಗುತ್ತವ ಶೋಕದಲ್ಲಿ. ಒಳಗೆ ನಗು ಉಂಟಂತೆ, ಮುಖದಲ್ಲಿ ಭಾವ. ಅಂದರೆ ತಾನು ಭಗವಂತ ನರನಾಟಕವನ್ನು ಮಾಡ್ತಾ ಇದ್ದಾನೆ ಅಂತ ಒಂದು ಸಾಹಿತ್ಯ ಪ್ರಯೋಗದಲ್ಲಿ ಕವಿ ಹೇಳ್ತಾನೆ. ಅದನ್ನು ನೋಡಿ ಲಕ್ಷ್ಮಣ ಮರುಗುತ್ತಾನೆ ಅಂತೆ. ಏನಿದು? ಒಂದು ಕಡೆಯಲ್ಲಿ ಹೇಳ್ತಾನೆ, ಸೀತೆ ಸಮುದ್ರದ ಕಮಲದಲ್ಲಿ ಹುಟ್ಟಿಕೊಂಡ ಲಕ್ಷ್ಮಿಯಲ್ಲೋ ನೀನು ಅಂತ ಕೇಳ್ತಾರೆ ಅಂತ ರಾಮ. ಜನಕನ ಮಗಳಲ್ಲೋ ಅಂತ ಕೇಳ್ತಾನೆ ರಾಮ ಒಂದು ಕಡೆಯಲ್ಲಿ. ಹಾಗೆ ಇಲ್ಲಿ ಮನುಷ್ಯ ಮತ್ತು ಮನುಷ್ಯಾತೀತ, ಅದಕ್ಕೆ ಪ್ರಸ್ತಾಪೇನ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಾಗೆ ಅತಿ ಮಾನುಷ ಶಕ್ತಿಯ ಮಾನುಷ ರೂಪಿ ರಾಮ. ಇದನ್ನು ನಾವು ಕಾಣಬೇಕಾದ್ದು ಮುಖ್ಯ. ಹೀಗೆ ವಿರಹಾಗ್ನಿಯಲ್ಲಿ ರಾಮನನ್ನು ಮುತ್ತಿತಲ್ಲ ಪತಿವೃತೆಯ ವಿರಹಾಗ್ನಿ. ನೋಡಿ, ಇದು ಒಳ್ಳೆಯ ಪ್ರಯೋಗ. ಇದು ಇಲ್ಲಿ ಒಂದು ಹೆಣ್ಣಿನ ವಿರಹಾಗ್ನಿ ಅಲ್ಲ, ಇಲ್ಲಿ ಯಾವಳೋ ಒಬ್ಬಳ ಹದಿಹರೆಯದ ಹೆಣ್ಣನ್ನು ಕಂಡ ವಿರಹಾಗ್ನಿ ಅಲ್ಲ, ಪತಿವೃತೆಯ ವಿರಹಾಗ್ನಿ. ಈ ಪ್ರಯೋಗ ಬಹಳ ಉನ್ನತ ಮಟ್ಟದಂತಹ ಪ್ರಯೋಗ, ಇದು ಮೌಲಿಕವಾದಂತಹ ಪ್ರಯೋಗ. ಇದು ಧರ್ಮಪತ್ನಿಯನ್ನು ಕಳಕೊಂಡಾಗ ಒಬ್ಬನಿಗೆ ಗೃಹಸ್ಥಾಶ್ರಮದಲ್ಲಿ ಆಗುವಂತಹ ವಿರಹಾಗ್ನಿ, ಇದು ಪತಿವೃತೆಯನ್ನು ಕಳಕೊಂಡಾಗ ಆಗುವಂತಹ ವಿರಹಾಗ್ನಿ. ಇದು ತುಂಬ ಅರ್ಥಪೂರ್ಣವಾದಂತಹ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾನೆ. ಹಾಗೆ ಲಕ್ಷ್ಮಣ ರೂಪಿ ಆದಿಶೇಷ ನರರೂಪಿಯಾದಂತಹ ನಾರಾಯಣನಿಗೆ ಶೈತ್ಯೋಪಚಾರವನ್ನು ಮಾಡಿದ ಅಂತ ಕವಿ ಹೇಳ್ತಾನೆ. ನೋಡಿ, ಹಾಗಾದ ಕಾರಣ ಶೇಷದಿಂದ, ಪೂರ್ಣಾಂಕದಿಂದ ಕಳೆದಂತಹದ್ದು ಶೇಷ. ಇಲ್ಲಿ ಪೂರ್ಣಾಂಕ ನಾರಾಯಣ, ಶೇಷ ಯಾರು? ಮಹಾಶೇಷ. ಯಾವ ಶೇಷವ? ಪೂರ್ಣಾಂಕದ ಜೊತೆಗಿರುವ ಶೇಷ. ಅಲ್ಲಿ ಶೇಷನು ಪೂರ್ಣಾಂಕವೇ. ಆ ಕಾರಣದಿಂದ ಲಕ್ಷ್ಮಣ ರೂಪಿ ಶೇಷ ಶೈತ್ಯೋಪಚಾರ ಮಾಡಿದ್ದು ರಾಮರೂಪಿಯಾದಂತಹ ನಾರಾಯಣನಿಗೆ ಅಂತ ಪ್ರಯೋಗ ಮಾಡಿದ್ದಾನೆ ಕವಿಯಲ್ಲಿ. ಒಂದು ಕಡೆಯಲ್ಲಿ ರಾಮ ಹೇಳ್ತಾನೆ, ಮುಪ್ಪು ಮರಣ, ಕಾಲ ಮತ್ತು ಅದೃಷ್ಟ ಇದು ಸಾಗುತ್ತಾ ಇರ್ತದೆ ಅಂತ. ಈ ಸಂದರ್ಭದಲ್ಲಿಯೂ ಸಮಾಜಕ್ಕೆ ಸಂದೇಶ ಕೊಡುವ ಜೀವನ ಮೌಲ್ಯಗಳು ಅಂತ ಅನೇಕ ಮಾತುಗಳನ್ನು ರಾಮ ಹೇಳ್ತಾನೆ. ಇಲ್ಲಿ ವಾಲ್ಮೀಕಿಗಳು ತುಂಬ ಸೊಗಸಾಗಿ ಅದನ್ನು ಚಿತ್ರಿಸಿದ್ದಾರೆ. ಕಾಲೋಹಿ ದುರತಿಕ್ರಮ, ರಾಮ ಹೇಳುವಂತಹ ಮಾತು. ಕಾಲೋತಿ ದುರತಿಕ್ರಮ, ಇದನ್ನು ಕಬಂದನ ಬಾಯಿಯಲ್ಲಿ ರಾಮ ಹೇಳಿಸ್ತಾನೆ ವಾಲ್ಮೀಕಿ. ಕಬಂದನು ಹೇಳ್ತಾನೆ ಕಾಲ ಆ ರೀತಿ ಇದೆ ಅಂತ. ಹಾಗಾದರೆ ಅದು ನಿಲ್ಲುವುದಿಲ್ಲ, ವಯಸ್ಸು ನಿಲ್ತದ, ಮುಪ್ಪು.
ಮರಣ ನಿಲ್ತದೋ, ಅದು ಹುಟ್ಟಿನ ಜೊತೆಗೆ ಸಾವು ಬರ್ತದೆ, ಕಾಲ ಅದು ಸಾಗ್ತಾ ಇರ್ತದೆ. ಅದೇ ರೀತಿ ಅದೃಷ್ಟ ನಮ್ಗೆ ಗೊತ್ತಿರುವುದಿಲ್ಲ. ಯಾವುದು ಕಣ್ಣಿಗೆ ಕಾಣದೇ ಇದ್ದದ್ದು, ಯಾವುದು ನಾವು ಎಣಿಸದೇ ಇದ್ದದ್ದು ಅದೃಷ್ಟ. ನಾವು ಕೊನೆಗೆ ಅಲ್ಲಿ ಬಂದು ನಿಲ್ತೇವೆ, ಅದೃಷ್ಟ ಅಲ್ವಾ ಅಂತ, ಹಣೆ ಬರಹ ಅಂತ ಹೇಳ್ತಾ ಇನ್ನೊಂದು ಮಾತಿನಲ್ಲಿ. ಅದನ್ನು ರಾಮ ಹೇಳ್ತಾನೆ. ಚಂದ್ರನ ಜೊತೆಗಿರುವ ಕಾಂತಿ, ತಕ್ಷಣ ಒಮ್ಮೆ ಅದನ್ನೇ ಹೇಳ್ತಾನೆ. ಮತ್ತೊಮ್ಮೆ ಭಾವುಕನಾಗಿ ಚಂದ್ರನ ಜೊತೆಗಿರುವ ಕಾಂತಿ, ಸೀತೆ ಹೋದ್ರೆ ಕಾಂತಿಯನ್ನು ಕಳ್ಕೊಂಡ ಚಂದ್ರನ ಹಾಗೆ ಆಗ್ತೇನೆ ನಾನು, ಪ್ರಭೆಯನ್ನು ಕಳ್ಕೊಂಡ ಸೂರ್ಯನ ಹಾಗೆ ಆಗ್ತೇನೆ ನಾನು, ಸಂಚಾರ ಇಲ್ಲದ ಗಾಳಿಯ ಹಾಗೆ ನಾನು ಆಗ್ತೇನೆ. ಹಾಗೆ ಕ್ಷಮೆ ಇಲ್ಲದಂತಹ ಭೂಮಿ. ಹಾಗಾದರೆ ಭೂಮಿಗೆ ಯಾವುದು ಶೋಭೆ? ಕ್ಷಮೆ. ಗಾಳಿಗೆ ಶೋಭೆ ಯಾವುದು? ಅದು ಬೀಸುವಂತಹದ್ದು. ಸೂರ್ಯನಿಗೆ ಶೋಭೆ ಯಾವುದು? ಪ್ರಖರವಾದಂತಹ ಪ್ರಭೆ. ಚಂದ್ರನಿಗೆ ಶೋಭೆ ಯಾವುದು? ಕಾಂತಿ, ಹಿತವನ್ನುಂಟು ಮಾಡುವಂತಹದ್ದು. ಹಾಗಾದರೆ ಪ್ರಕೃತಿ ಪುರುಷರಲ್ಲಿ, ಸತಿಪತಿಯರಲ್ಲಿ, ಗೃಹಸ್ಥಾಶ್ರಮದಲ್ಲಿ ಅವಿನಾದ್ವೈತ, ಒಂದು ಅದ್ವೈತ ಭಾವ. ಅದನ್ನು ರಾಮ ಬಹಳ ತನ್ನ ದುಃಖದ ಸಂದರ್ಭದಲ್ಲಿ, ಕರುಣಾರಸದಲ್ಲಿ ಅವ ಹೇಳ್ತಾ ಇದ್ದಾನೆ. ಕೋಮಲವಾದ ತಾವರೆದಂಟನ್ನು ಪೇರಿಸಿ ಮಾಡಿದ ಹಾಸಿಗೆಯ ಮೇಲೆ ರಾಮನನ್ನು ಮಲಗಿಸಿ ಲಕ್ಷ್ಮಣ ಶೈತ್ಯೋಪಚಾರವನ್ನು ಮಾಡಿದನಂತೆ. ಒರೆದು ಮೃದುವಚನದಿಂದ ಅಗ್ರಜನ ತಾಪವನ್ನು ಪರಿಹರಿಸಿ. ಯಕ್ಷಗಾನದ ಕವಿ ಪಾರ್ತಿಸುಬ್ಬ ಬಹಳ ಸೊಗಸಾಗಿ ಅದನ್ನು ಹೇಳಿದ್ದಾನೆ ಕಿಷ್ಕಿಂಧ ಕಾಂಡಕ್ಕೆ ಪ್ರವೇಶ ಮಾಡುವ ಹೊತ್ತಿಗೆ. ಹೀಗೆ ಸೀತೆಗಾಗಿ ಅವರು ಅಲ್ಲಲ್ಲಲ್ಲಿ ಮಾತಾಡಿಸ್ತಾ ಮಾತಾಡಿಸ್ತಾ ಮುಂದೆ ಸಾಗೋಣ, ಮುಂದೆ ನೋಡೋಣ. ತರಣಿಯಲ್ಲಲೆ ಜೀಯ ಶಶಿಯವತರಣವೈಸೆನೆನ ಸುನಗುತ್ತಾ ಹಿಮಕಿರಣ ಗುಂಟೆ ಚಟುಳತರ ಚಂಡಾಂಶುವೆದೆನಲು ತರಣಿ ಕುಲ ಚಿತ್ತೈಸು ನುಡಿಗಪ ಸರಣಿಯುಳ್ಟೆ ತನಗೆನಲು ಹಿಮಕಿರಣನಾದಡೆ ಕುರುಹದೇನದು ಅರಸ ಬೆಸಗೊಂಡ ಹಿಮಕಿರಣನಾದಡೆ ಕುರುಹದೇನದರಸ ಬೆಸಗೊಂಡ ತರಣಿಯಲ್ಲಲೆ ಜಿಯ ಸಂಜೆಯಾಗಿದೆ, ರಾತ್ರಿ ಹೊತ್ತು, ಚಂದ್ರೋದಯ ಆಗಿದೆ. ನನಗೆ ಮೈ ಸುಡುತ್ತದೆ ಅಂತ ಹೇಳ್ತಾನೆ ರಾಮ. ಮೈ ಸುಡುತ್ತಾ ಉಂಟು ನನಗೆ, ತಡಿಲಿಕ್ಕಾಗುವುದಿಲ್ಲ ಸೂರ್ಯ ತಾಪದಿಂದ ನನಗೆ. ಲಕ್ಷ್ಮಣ ಹೇಳ್ತಾನೆ ಆ ಸಂದರ್ಭದಲ್ಲಿ, ಅಣ್ಣ ಇವನು ಸೂರ್ಯನಲ್ಲ, ಈಗ ಚಂದ್ರೋದಯ ಆದದ್ದು, ಇವ ಹಿತಾಂಶು. ನಿನಗೆ ಯಾಕೆ ಸೂರ್ಯನ ತಾಪದ ಕಲ್ಪನೆ ಯಾಕೆ ಮಾಡ್ತೀನಿ ನೀನು? ಇವ ಹಿತಾಂಶು. ಶೀತಲ ಕಿರಣನಾದಂತಹ ಚಂದ್ರನಿಗೆ ಉಷ್ಣಶೀಲನಲ್ಲ ಅವ, ಅವನಲ್ಲಿ ಪ್ರಖರವಾದಂತಹ ಪ್ರಭೆ ಇಲ್ಲ, ಆ ಕಿರಣಗಳಿಗೆ ತೀಕ್ಷ್ಣತೆ ಇಲ್ಲ, ಅದು ಖಾರ ಇಲ್ಲ. ಲಕ್ಷ್ಮಣ ಇದುವೆ ಒರೆದು ಮೃದು ವಚನದಿಂದ ಅಗ್ರಜನ ತಾಪ, ಇದುವೆ. ಅದನ್ನು ಹೇಳ್ತಾನೆ. ನನ್ನ ಮಾತಿನಲ್ಲಿ ತಪ್ಪುಂಡ, ನೀನು ಸರಿ ನೋಡು, ನೀನು ವಿವೇಕವನ್ನು ಕಳ್ಕೊಳ್ಬೇಡ, ನೀನು ವಿವೇಕವಂತನಾಗು. ಅವ ಹಿಮಕಿರಣನಾಗಿದ್ದಲ್ಲಿ ಏನು ಗುರುತು ಕೇಳ್ತಾನೆ. ಹೀಗೆ ರಾಮನ ಸೀತೆಯನ್ನು ಕಳ್ಕೊಂಡಾಗ ಆಗುವಂತಹ ಒಂದು ವಿರಹ ವೇದನೆ ಅಥವಾ ರಾಮನ ವಿಲಾಪ, ಇದನ್ನು ಅರಣ್ಯಕಾಂಡದ ಕೊನೆಯ ಭಾಗದಲ್ಲಿ ವಾಲ್ಮೀಕಿಗಳು ತುಂಬ ವಿಶೇಷವಾಗಿ ಅದನ್ನು ಚಿತ್ರಿಸಿದ್ದಾರೆ. ಅದನ್ನು ಅನುಸರಿಸುತ್ತಾ ತೊರವೆ ಸಾಗಿದ್ದು ನಮಗಿಲ್ಲಿ ಕಾಣಬಹುದು. ಉಪಚಾರ ಮಾಡ್ತಾನೆ ಲಕ್ಷ್ಮಣ, ನೀನು ಜಿತೇಂದ್ರಿಯ, ನೀನು ಅಪೂರ್ವವಾದಂತಹ ಯುದ್ಧ ಸಿದ್ಧಿ ಉಳ್ಳವ ನೀನು ಅಂತ ಹೇಳ್ತಾನೆ. ನಿನ್ನ ಯಶಸ್ಸು, ನಿನ್ನ ಜಿತೇಂದ್ರಿಯತ್ವ, ನಿನ್ನಲ್ಲಿರುವಂತಹ ಸೌಶೀಲ್ಯ, ನಿನ್ನಲ್ಲಿರುವಂತಹ ಅಂತರಿಂದ್ರಿಯ ಮತ್ತು ಬಹಿರಿಂದ್ರಿಯಗಳ ನಿಗ್ರಹಣ, ಈ ಯೋಗ್ಯತೆ ಏನನ್ನ ನಿನ್ನಲ್ಲಿರುವಂತಹದ್ದು. ನೀನು ಒಬ್ಬ ಇಂದ್ರಿಯ ವಶವರ್ತಿಯಾಗಿ ದುಃಖಿಸುವುದು ಅಂತ ಉಪಚಾರ ಮಾಡ್ತಾನೆ. ರಾಮ ಹೇಳ್ತಾನೆ, ನನ್ನ ಕಣ್ಣುಗಳಲ್ಲಿ ಜಿಂಕೆಯ ಬಿಂಬ ಕಾಣ್ತಾ ಉಂಟು ಅಂತ ಕೇಳ್ತಾನೆ. ಭ್ರಮಾಧೀನನಾಗಿದ್ದಾನೆ. ಜಿಂಕೆಯ ಕಾರಣದಿಂದ ಸೀತೆಯನ್ನು ಕಳ್ಕೊಂಡ ಕಾರಣ. ಯಾಕೆ ನೀನು ಸುಳ್ಳು ಹೇಳ್ತೀಯ, ತಮಾಷೆ ಮಾಡ್ತೀಯ? ಹೀಗೆ ರಾಮನನ್ನು ಉಪಚರಿಸುತ್ತಾ ಒಂದು ಸಂದರ್ಭದಲ್ಲಿ ಅವ ಹೇಳ್ತಾನೆ, ಇಲ್ಲ ತಮ್ಮ, ನಾನು ಬರುವುದಿಲ್ಲ ಅಯೋಧ್ಯೆಗೆ. ಒಂದು ವೇಳೆ ನಾನು ಸತ್ತು ಪಿತೃಲೋಕಕ್ಕೆ ಹೋಗುವುದು, ಪಿತೃಗಳು ನನ್ನನ್ನು ಅಲ್ಲಿ ಸ್ವೀಕರಿಸುವುದಿಲ್ಲ.
ದಶರಥ ಭೂಪತಿಗಳು ಪಿತೃಲೋಕದಲ್ಲಿ ನನ್ನನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಗ ಬಂದಿದ್ದಿ ಅಂತ ಕೇಳ್ಬೋದು ಪಿತೃಲೋಕಕ್ಕೆ ಹೋದರೆ. ನನ್ನ ಸೊಸೆಯಲ್ಲಿ ಅಂತ ಕೇಳ್ಬೋದು ಸೀತೆಯನ್ನು. ಅವಾಗ ನಾನು ಏನು ಹೇಳಬೇಕು? ಸೊಸೆಯನ್ನು ಕಳ್ಕೊಂಡೆ ಅಂತ ಹೇಳುದ? ಅವಾಗ ಪಿತೃಲೋಕದಲ್ಲಿ ನನಗೆ ಸ್ಥಾನ ಇಲ್ಲ, ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು? ಅಯೋಧ್ಯೆಗೆ ಹೋಗುವುದು. ಸೀತೆಯನ್ನು ಕಳ್ಕೊಂಡು ಅಯೋಧ್ಯೆಗೆ ಹೋದರೆ ನನ್ನ ತಾಯಿ ಕೇಳ್ಬೋದು ಸೊಸೆ ಎಲ್ಲಿದ್ದಾಳೆ ಅಂತ, ಸುಮಿತ್ರ ಕೇಳ್ಬೋದು, ಕೈ ಸಂತೋಷ ಪಡ್ಬೋದು. ಇದನ್ನು ಹೇಳ್ತಾನೆ. ಹಾಗಾದ ನೀನು ಅಯೋಧ್ಯೆಗೆ ಹೋಗು ಅಂತ ಲಕ್ಷ್ಮಣನ ಹತ್ರ ಹೇಳ್ತಾನೆ. ನಾ ಬರುವುದಿಲ್ಲ, ನಾನು ದೇಹವನ್ನು ಕಳ್ಕೊಂಡು ಏನೋ ನಡೀತದೆ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಉಪಚಾರ ಮಾಡ್ತಾನೆ, ಧೈರ್ಯ ಹೇಳ್ತಾನೆ, ನಿನ್ನ ಹತ್ರ ಎಲ್ಲ ಸಾಮರ್ಥ್ಯ ಉಂಟು ಸೀತೆಯನ್ನು ಪಡೆಯುವುದಕ್ಕೆ. ನಾವು ಇಲ್ಲೇ ಕುಳಿತರೆ ಸೀತೆಯನ್ನು ಪಡೆಯುವುದಕ್ಕಾಗುವುದಿಲ್ಲ ನಮಗೆ. ಸೀತೆಯನ್ನು ಹುಡುಕುತ್ತಾ ನಾವು ಹೋಗಬೇಕು. ಎಲ್ಲಾದ್ರೂ ಇರ್ಬೋದು ಈ ಪರಿಸರದಲ್ಲಿ, ಎಲ್ಲೇ ಇರಲಿ. ನೀನು ವಿಚಲಿತನಾಗುವುದು ಬೇಡ, ನೀನು ದುಃಖವನ್ನು ಹೊಂದಬೇಕಾಗಿಲ್ಲ. ಹಾಗೆ ಗರಿಷ್ಠ ಯತ್ನದಿಂದ ಶೈತ್ಯೋಪಚಾರವನ್ನು, ಅದು ದೈಹಿಕವಾಗಿ ಹೌದು, ಮಾನಸಿಕವಾದಂತಹದ್ದು ಹೌದು, ಇದನ್ನೆಲ್ಲವನ್ನು ಲಕ್ಷ್ಮಣ ಮಾಡಿ ಪೂರೈಸ್ತಾನೆ. ಹಾಗೆ ಈ ಭಾಗದಲ್ಲಿ ಒಬ್ಬ ಈ ರಾಮಾಯಣದ ಮಹಾನಾಯಕನಾಗಿ ಒಬ್ಬ, ಅಥವಾ ದೇವಧರ್ಮದಿಂದ ಹೇಳುವುದಿದ್ರೆ ಅವತಾರಿಯಾದಂತಹ ಒಬ್ಬ ಮನುಷ್ಯ ಸ್ವರೂಪಿಯಾದಂತಹ ಅತಿ ಮಾನುಷಿ ವ್ಯಕ್ತಿತ್ವಕ್ಕೆ ಆಗುವಂತಹ ದುಃಖವನ್ನು ಕವಿ ಇಲ್ಲಿ ಬಹಳ ಅಪೂರ್ವವಾಗಿ ಚಿತ್ರಿಸಿದ್ದು ನಮಗೆ ಕಾಣುತ್ತದೆ. ಮುಂದಿನ ಭಾಗದ ಕಡೆಗೆ ಸಾಗೋಣ. ತೋಳಬಲು ಹಿದೆ ಜೀಯ ದಿವ್ಯ ಶರಾಳಿಯಿದೆ, ಮೃತ್ಯುವಿನ ಬಲುಗೋ ನಾಳಿಗೌಕುವ ಖಡ್ಗವಿದೆ, ಕರಣದಲ್ಲಿ ಖಾತಿಗಿದೆ. ನಾಳಿಗಿನ ನುದಯದಲ್ಲಿ ವಿಮಲ ವಿಶಾಲ ನೇತ್ರೆಯ ಸುದ್ದಿಯನು ಕಿವಿಗೇಳಿಸದಿರನೇಕೆನುತ ಕಾರ್ಮುಕವನ್ನು ಧರಿಸಿದ. ತೋಳಬಲು ಹಿದೆ ಜಿಯ. ಈ ದಯನೀಯ ಸ್ಥಿತಿಯಲ್ಲಿ, ವೇದನೆಯ ಸ್ಥಿತಿಯಲ್ಲಿ ರಾಮನಿಗೆ ಧೈರ್ಯವನ್ನು ತುಂಬಿಸುವಂತಹ ಲಕ್ಷ್ಮಣನ ವೀರೋಚಿತ ಮಾತುಗಳು, ಉತ್ಸಾಹದ ಮಾತುಗಳು ಇಲ್ಲಿನ ಕವಿ ಸ್ಪಷ್ಟಪಡಿಸಿದ್ದಾನೆ. ನನ್ನಲ್ಲಿ ತೋಳ್ಬಲ ಇದೆ, ಕೈಯಲ್ಲಿ ದಿವ್ಯಾಸ್ತ್ರಗಳಿದೆ, ಮಾತ್ರ ಅಲ್ಲ ನನ್ನ ಹೊರೆಯಲ್ಲಿ ಖಡ್ಗ ಇದೆ, ಅದು ಮೃತ್ಯುವಿನ ಗಂಟಲನ್ನು ಕೊಯ್ಯುವಂತಹ ಖಡ್ಗ ಇದೆ ನನ್ನಲ್ಲಿ, ನೀನು ಭೀತರಾಗಬೇಡ. ಮನಸ್ಸಿನಲ್ಲಿ ಕೋಪ ಉಂಟು, ಮನಸ್ಸಿನಲ್ಲಿ ಸ್ಥೈರ್ಯ ಇದೆ, ಎದೆಯಲ್ಲಿ ಧೈರ್ಯ ಇದೆ, ಭುಜದಲ್ಲಿ ಶೌರ್ಯ ಇದೆ, ಇದು ಎಲ್ಲವೂ ನನ್ನಲ್ಲಿ ಇದೆ. ಲಕ್ಷ್ಮಣನ ಕೋಪಕ್ಕೆ ಭೂಮಿ ನಡುಗಿತು, ಸಮುದ್ರ ತಲೆಕೆಳಗಾಯಿತು, ಅಮರಾವತಿಯವರೆಗೆ ಅವನ ಬಿಲ್ಲಿನ ನಾಣನ್ನು ಶಬ್ದ ಕೇಳಿತಂತೆ. ದೇವತೆಗಳು ಕಳವಳಗೊಂಡ್ರು. ಅವನ ಬಿಲ್ಲಿನ ಹೆದೆಯ ಶಬ್ದ ಏನುಂಟು ಅದು ಸೀತಾ ವಿರಹದಿಂದ ಕುಗ್ಗಿ ಹೋಗಿದ್ದಂತಹ ರಾಮನಲ್ಲಿ ಧೈರ್ಯವನ್ನು ತುಂಬಿಸಿತು. ದೇಹ ಅವನಲ್ಲಿ ಸೆಟೆದು ನಿಂತಿದಂತೆ, ರಾಮನಲ್ಲಿ ಧೈರ್ಯ ಬಂತಂತೆ ಲಕ್ಷ್ಮಣನ ಮಾತಿನಿಂದ. ಜಾನಕಿಯನ್ನು ಒಯ್ದವನ ಎದೆಯ ಶೂಲ ಇದು ಸೀತೆಯನ್ನು ಕದ್ದುಕೊಂಡು ಹೋದವನ ಕುತ್ತಿಗೆಯ ಖಡ್ಗ, ಇದು ವೈದೇಹಿಯನ್ನು ಎದುರುಗೊಂಡ ಶತ್ರುವಿನ ನೆತ್ತಿಯ ಮೇಲೆ ಚುಚ್ಚುವಂಥ ಈಟಿ, ಇದು ಮರಣವನ್ನು ತರುವಂತಹ ಧನುಸ್ಸು ವಿರೋಧಿಗಳಿಗೆ. ಹೀಗೆ ಲಕ್ಷ್ಮಣ ಗರ್ಜಿಸಿ ಹೇಳ್ತಾರೆ ಅಂತ ಕವಿ ಹೇಳ್ತಾನೆ. ವೀರೋಚಿತವಾದಂತಹ ಕ್ಷತ್ರಕ್ಕೆ ಸಂಬಂಧಪಟ್ಟ ಕ್ಷಾತ್ರದ ಮಾತಿದು. ಚಿಂತೆ ಯಾಕೆ ನಿನಗೆ? ಜಗಜ್ಜನನಿ ಎಲ್ಲೇ ಇರಲಿ ಅವಳನ್ನು ತಂದು, ಯಾವಾಗ ನಾಳೆ ಬೆಳಗಾಗುವಂತಹ ಸೂರ್ಯೋದಯಕ್ಕಿಂತ ಮೊದಲು ನಾನು ತರ್ತೇನೆ ಅಂತ ಹೇಳಿದರೆ, ಕಾಣದೇ ಇದ್ದರೆ ನನ್ನ ಪರಾಕ್ರಮ ಏನು ಅಂತ ನೀನು ನೋಡ್ತಿ. ಹೀಗೆ ತೊರವೆಯ ನರಸಿಂಹಾವತಾರಿ ಶ್ರೀರಾಮನನ್ನು ಲಕ್ಷ್ಮಣ ಸಮಾಧಾನ ಪಡಿಸಿದ ಅಂತ ಕವಿ ಹೇಳ್ತಾನೆ. 12ನೇ ಸಂಧಿಗೆ ಸಾಗೋಣ. ಅರಣ್ಯಕಾಂಡದಲ್ಲಿ ಎಲೆ ಕುಶಾನುಜ ಕೇಳಿದೈ ಮನುಕುಲಲಾಮರ ಮುಂದೆ ಸೂಚಿಸಿ, ಸುಳಿದವೈ ಹರಿನಾಳಿ ಸೀತೆಯ ನೊಯ್ದ ಪಥವಿಡಿದು, ಹೊಲಬುಗಾರರ ಹೆಜ್ಜೆ ತೆಗಹಿನ ಅಚಲಿತ ಚಪಳದ ಚಾಳಿಯವಲ್, ಅಗ್ಗಳ ಬಲಾನ್ವಿತರೈದಿದರು
ಬಳಿಕವರ ಬಳಿ ಬಿಡಿದು ಅವರೈದಿದರು. ಹಾಗೆ ಮುಂದೆ ಸಾಗುವಾಗ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮಾತಾಡಿಸುವಾಗ ಅವುಗಳು ಸೀತೆಯನ್ನು ನೀವು ಕಂಡಿದ್ದೀರಾ? ಕ್ವ ಸೀತಾ, ವಾಲ್ಮೀಕಿಯ ಪ್ರಯೋಗ ಇದು. ಸೀತೆ ಎಲ್ಲಿದ್ದಾಳೆ? ಲಕ್ಷ್ಮಣ ಪ್ರಶ್ನಿಸ್ತಾ ಸಾಗ್ತಾನಂತೆ. ಪಕ್ಷಿಗಳು ದಕ್ಷಿಣ ಮುಖಕ್ಕೆ ಮುಖ ತೋರಿಸ್ತಿದ್ದವಂತೆ, ಕೊಕ್ಕಿನಿಂದ ದಕ್ಷಿಣ ದಿಕ್ಕಿಗೆ. ದಕ್ಷಿಣ ದಿಕ್ಕಿಗೆ, ಉತ್ತರ ಮುಖವಾಗಿಯೋ ಪಶ್ಚಿಮ ಮುಖವಾಗಿಯೋ ಬೇರೆ ಯಾವ ದಿಕ್ಕಿಗೆ ಹಾರಾಡುವ ಹಕ್ಕಿಗಳು ದಕ್ಷಿಣ ದಿಕ್ಕಿಗೆ ಮುಖ ತೋರಿಸ್ತಾ ಇದ್ದವಂತೆ. ಹಾವುಗಳು ಅವುಗಳತ್ತ ಪ್ರಶ್ನಿಸಿದಂತೆ ಉತ್ತರ ದಿಕ್ಕಿಗೆ ಹರಿಯುವ ಹಾವುಗಳು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದವಂತೆ. ಎಲ್ಲ ಪ್ರಾಣಿಗಳು, ಗಾಳಿಯು ದಕ್ಷಿಣ ದಿಕ್ಕಿಗೆ ಬೀಸುವುದಕ್ಕೆ ತೊಡಗಿಕೊಳ್ಳುತ್ತದೆ ಕವಿ. ಹಾಗೆ ಎಲ್ಲ ಹಕ್ಕಿಗಳು, ಹಾವುಗಳು, ಪ್ರಾಣಿಗಳು ಇವುಗಳೆಲ್ಲ ದಕ್ಷಿಣ ದಿಕ್ಕಿಗೆ ಸಂಕೇತವನ್ನು ಸೂಚಿಸ್ತಾ ಇದ್ದವು. ಆ ಮೂಕ ಪ್ರಾಣಿಗಳು ಅದರದ್ದೇ ಆದ ಭಾಷೆಯಲ್ಲಿ ಅರಚುವುದ, ಕಿರಿಚುವುದ, ಕಿವುಗುಟ್ಟುವುದ, ಹೀಗೆ ಬೇರೆ ಬೇರೆ ದಕ್ಷಿಣ ದಿಕ್ಕಿನ ಕಡೆಗೆ ಒಂದು ಸಂಕೇತ ಅವರು ವ್ಯಕ್ತಪಡಿಸ್ತಾ ಇದ್ದವಂತೆ. ಆ ಸಂಕೇತದಿಂದ ಅವರು ದಕ್ಷಿಣಾಭಿಮುಖವಾಗಿ ಅಲ್ಲಿಂದ ಪಂಚವಟಿ ಪ್ರದೇಶದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ದೊಡ್ಡ ಹೆಜ್ಜೆಗಳು, ಗಡುಸಾದಂತಹ ಹೆಜ್ಜೆಗಳು, ಮೆತ್ತನೆಯ ಮಣ್ಣಿನಲ್ಲಿ ಬಹಳಷ್ಟು ಹೊಂಡ ಬಿದ್ದ ಊರಿದ ಹೆಜ್ಜೆಗಳು ದೊಡ್ಡ ಗಾತ್ರದ್ದು ಕಂಡಿತಂತೆ ಅವರಿಗೆ. ಅದರನ್ನು ಅನುಸರಿಸಿಕೊಂಡು ಒಟ್ಟೊಟ್ಟಿಗೆ ಮೃದುವಾದಂತಹ ಹೆಜ್ಜೆಗಳು, ಸಣ್ಣ ಹೆಜ್ಜೆಗಳು, ಅದನ್ನು ನೋಡುವಾಗ ಅದು ಸೀತೆಯ ಹೆಜ್ಜೆಗಳು ಅಂತ ರಾಮನಿಗೆ ಗೊತ್ತಾಯಿತು. ಮೆದುವಾದ ಮಣ್ಣಿನಲ್ಲಿ ಪಾದ ಊರಿದಾಗುವಂತಹದ್ದು. ಹಾಗಾಗಿ ಯಾವನೋ ಒಬ್ಬ ದುಷ್ಟ, ಒಬ್ಬ ದೀರ್ಘದೇಹಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಬೇಕು ಎನ್ನುವುದು ಈ ಸಂಕೇತದಿಂದ ತಿಳಿತದೆ ಅವರಿಗೆ. ಹಾಗೆ ಸೀತೆ ಮುಡಿದಂತಹ ಹೂವು, ಆ ಹೂವು ಚೆಲ್ಲಾಪಿಲ್ಲಿಯಾಗಿ ಅಲ್ಲಲ್ಲಿ ಬಿದ್ದಿತ್ತಂತೆ, ಅದರ ಎಸಳುಗಳೆಲ್ಲ. ಕೈಯಲ್ಲಿರುವ ಬಳೆಗಳು ಎಲ್ಲ ಹುಡಿಯಾಗಿ ಬಿದ್ದದ್ದು ಕಾಣುತ್ತಾ ಉಂಟಲ್ಲಿ ಎಲ್ಲ ಆ ಭಾಗದಲ್ಲಿ. ಆವಾಗ ಸ್ಪಷ್ಟ ಆಯಿತು, ಸೀತೆ ಅಪಹರಿಸಲ್ಪಟ್ಟಿದ್ದಾಳೆ. ಹಾಗೆ ಹೆಜ್ಜೆಯ ಜಾಡನ್ನು ಹಿಡ್ಕೊಂಡವರು, ಪೊದರುಗಳು ಹುಡಿಯಾದದ್ದು ಇತ್ಯಾದಿ ಇತ್ಯಾದಿ, ಇದನ್ನು ಹುಡುಕಿಕೊಂಡು ಮುಂದೆ ಬರುವಾಗ ಅವರಲ್ಲಿ ಏನೋ ಶಕುನಗಳು ಕಾಣ್ತಾ ಇತ್ತು. ಹಕ್ಕಿಯ ಗರಿಗಳು ತುಂಡು ತುಂಡಾಗಿ ಬಿದ್ದದ್ದು ಇದು ಖಂಡಿತವರಿಗೆ. ಹಾಗೆ ಆ ಜಾಡನ್ನು ಹಿಡಿದು ಅವರು ಮುಂದೆ ಬರ್ತಾರೆ ಅಂತ. ಹಾಗೆ ಮುಂದೆ ಬರುವಾಗ ಏನನ್ನು ನೋಡ್ತಾರೆ, ಯಾರನ್ನು ನೋಡ್ತಾರೆ ಅಂತ ನೋಡಿ. ಅರೆ ಮುಗಿದ ಲೋಚನದ ಬಳಲುವ ಕೊರಳ ಬಿರುತೆರಕೆಗಳ ನಭ ಕುಪ್ಪರಿಸಿದಂಘ್ರಿಯ ನಿಶಿತ ಖಡ್ಗ ನಿಘಾತ ವೇದನೆಯ ನರಳಿಕೆಯ ರಘುರಾಮನಾಮ ಸ್ಮರಣೆಯ ನರಳಿಕೆಯ ರಘುರಾಮನಾಮ ಸ್ಮರಣೆಯ ಅರುಣ ಕುಮಾರಕನ ಬಳಿ ಕರಸ ಕಂಡನು ನೆನೆದುಕೊಂಡನು ಪೂರ್ವದ ಋಷನವ ಅರೆ ಮುಗಿದ ಲೋಚನದ ರಾಮನಾಮ ಸ್ಮರಣೆ ಕೇಳುತ್ತದೆ ಆ ಸಂದರ್ಭದಲ್ಲಿ. ಕವಿ ಆ ಪ್ರದೇಶದ ವರ್ಣನೆಯನ್ನು ಬಹಳ ಅಪೂರ್ವವಾಗಿ ಹೇಳ್ತಾನೆ. ಆ ಪ್ರದೇಶ ಹೇಗಿತ್ತು ಅಂದರೆ ಅಲ್ಲಿ ಸಹಜವಾದಂತಹ ಜಾತಿ ವೈರಗಳು ಇಲ್ಲದಂತಹ ಪ್ರದೇಶವಾಗಿತ್ತಂತೆ.
ಇಡೀ ಆ ಪ್ರದೇಶ ಒಂದು ರೀತಿಯ ಮೌನಕ್ಕೆ ಜಾರಿತ್ತಲ್ಲಿ. ಆ ರಾಮನಾಮ ಸ್ಮರಣೆಯನ್ನು ಕೇಳುತ್ತಾ ಇದ್ದಾಗ ಇದು ಯಾಕೆ ರಾಮನಾಮ ಸ್ಮರಣೆ ಕೇಳುತ್ತದೆ? ರಾಮ ಜಾಗೃತ ಚೇತನನಾದ, ರಾಮನದ್ದೇ ಸ್ಮರಣೆ, ಅವನದ್ದೇ ಹೆಸರಿನ ನಾಮಾವಳಿಗಳನ್ನು ಹೇಳುವಂತಹದ್ದು. ಜಾಗೃತ ಚೇತನನಾದ ನನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ ಇಲ್ಲಿ. ಮನುಷ್ಯ ಸಹಜವಾಗಿ ಏನು ಅಭಿವ್ಯಕ್ತಿಗೊಳಿಸಿದ್ದಾನೆ ರಾಮ ಅಲ್ಲಿ ದುಃಖವನ್ನು ಸೀತಾ ವಿರಹದಿಂದ, ಇದಕ್ಕೆ ಸರಿ ವಿರುದ್ಧವಾಗಿ ಅಲ್ಲಿ ರಾಮನಾಮ ಸ್ಮರಣೆಯನ್ನು ಸ್ವಸ್ವರೂಪ ಜ್ಞಾನ ರಾಮನದ್ದು ಜಾಗೃತವಾಯಿತು. ಬಹಳ ಮುಖ್ಯವಾದ ಸಂಗತಿಯಲ್ಲಿ ಅರ್ಧ ಮುಚ್ಚಿದ ಕಣ್ಣು, ಜೋತು ಬಿದ್ದಂತಹ ಕತ್ತು, ಕುತ್ತಿಗೆ ಅರ್ಧ ತುಂಡಾಗಿದೆ, ಅಗಲವಾದಂತಹ ರೆಕ್ಕೆ, ಹರಡಿಕೊಂಡಂತಹ ಬಿಚ್ಚಿಕೊಂಡಂತಹ ರೆಕ್ಕೆಗಳು ದುರ್ಬಲವಾಗಿತ್ತದು. ಮೇಲಕ್ಕೆ ಎದ್ದು ನಿಂತ ಕಾಲಿನ ಭಾಗ ಮೇಲೆ ಆಗಿದೆ, ಅಡಿಮೇಲಾಗಿ ಬಿದ್ದಿದ್ದಾನೆ. ಅರುಣಕುಮಾರನಾದಂತಹ ಜಟಾಯು ರಾವಣನ ಕತ್ತಿಯ ಏಟಿನಿಂದ ನರಳಾಡುತ್ತಿರುವಂತಹ ದೃಶ್ಯ ಕಂಡಿತಲ್ಲಿ ಇವನು ಜಟಾಯು ಅಲ್ವ ನಮ್ಮ ತಂದೆಯ ಗೆಳೆಯ, ನಮಗೆ ಪಿತೃ ಸಮಾನ ನೀವು. ನಾವು ಪಂಚವಟಿ ಪ್ರದೇಶಕ್ಕೆ ಬರುವಾಗ ತನ್ನ ಪರಿಚಯವನ್ನು ಹೇಳಿಕೊಂಡು ತಾನು ನಿಡುಗಾಲದ ಒಡನಾಡಿ ದಶರಥ ಭೂಪತಿಗಳಿಗೆ ನಿಮಗೆ ನಾನು ಸಂರಕ್ಷಕನಾಗಿ ಬೆಂಗಾವಲಿಗೆ ಇಲ್ಲಿರ್ತೇನೆ ಅಂತ ಹೇಳಿದ ಜಟಾಯು ಅಲ್ವ ಇವ. ನಮ್ಮ ರಕ್ಷಣೆಯ ಕಾರ್ಯಭಾರವನ್ನು ಹೊತ್ತಿಕೊಂಡಿದ್ದವ ಇವ. ಸೂರ್ಯನ ಸಾರಥಿಯ ಮಗ. ಇದನ್ನು ನೋಡಿದರೆ ಏನೋ ಕೇಡು ಕಾಣುತ್ತದೆ. ವಾಲ್ಮೀಕಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, ಬಹುಶಃ ಯಾವನೋ ಒಬ್ಬನಿರ್ಬೇಕಿವ, ಪಕ್ಕ ರಾಮನಿಗೆ ಪರಿಚಯ ಸಿಗುವುದಿಲ್ಲ ಹೇಳ್ತಾರೆ ಅವರು. ಯಾಕಂದ್ರೆ ಮಾಂಸಾಹಾರಿಗಳಿಗೂ ಬಹುಶಃ ಸೀತೆಯನ್ನು ಕುಕ್ಕಿ ತಿಂದಿರಬೇಕಿವ. ಯಾಕೆ ಅವನ ಕೊಕ್ಕಿನಲ್ಲಿ ರಕ್ತ ಇತ್ತು, ಅಲ್ಲೆಲ್ಲ ರಕ್ತ ಬಿದ್ದುಕೊಂಡಿತ್ತು. ಅದಕ್ಕೆ ಸರಿಯಾಗಿ ಸೀತೆ ಮುಡಿದ ಹೂವು ಚಲ್ಲಾಪಲ್ಲಿಯಾಗಿ ಬಿದ್ದದ್ದು ಅಲ್ಲೆಲ್ಲ ಕಾಣ್ತದೆ. ಅದನ್ನು ಅಲ್ಲಿ ಚಿತ್ರಿಸ್ತಾರೆ ಅವರು. ಆದರೆ ಸಮೀಪವರ್ತಿಯಾಗುವಾಗ ರಾಮನಾಮವನ್ನು ಸ್ತುತಿ ಮಾಡುವಾಗ ರಾಮನಿಗೆ ಅರ್ಥ ಆಯ್ತು, ಛೇ ಇವನ ಬಗ್ಗೆ ನಾನು ತಪ್ಪು ಹೇಳಿದನಲ್ಲ, ತಪ್ಪು ಗ್ರಹಿಸಿದನಲ್ಲ, ನೋವಾಗ್ತದೆ ರಾಮನಿಗೆ. ಅಂದ್ರೆ ಸೀತೆಯನ್ನು ಕಳಕೊಂಡ ವಿರಹದಲ್ಲಿ ಜಟಾಯುವನ್ನೇ ಪರಿಚಯಿಸಲಿಕ್ಕೆ ಆಗಲಿಲ್ಲ ಅಂತ ವಾಲ್ಮೀಕಿಗಳು ಹೇಳುವುದು. ನೋವಿನಲ್ಲಿ ಮರೆವು ಬಂದಿದೆ ಅಲ್ಲಿ. ಸಹಜವಾದಂತಹದ್ದು, ಮನುಷ್ಯ ಸಹಜವಾದದ್ದನ್ನು ವಾಲ್ಮೀಕಿಗಳು ಚಿತ್ರಿಸ್ತಾರೆ. ಲಕ್ಷ್ಮಣ ಹೇಳ್ತಾನೆ, ಇವನು ನಮ್ಮ ತಂದೆಯ ಜೊತೆಯಲ್ಲಿ ಹುಟ್ಟಿದವ. ಅಗಸ್ಯರನ್ನು ಬೀಳ್ಕೊಂಡು ಬರುವಾಗ ಪಂಚವಟಿಯಲ್ಲಿ ಇವ ನಮ್ಮನ್ನು ಮಾತಾಡಿದ್ದಾನೆ ಹೇಳ್ತಾನೆ. ಆದರೆ ತಕ್ಷಣ ಹೋಗಿ ಅವನ ಸಮೀಪವರ್ತಿಯಾಗಿ ಅವನನ್ನು ಉಪಚರಿಸುತ್ತಾ ಪ್ರಶ್ನೆ ಮಾಡ್ತಾನೆ ರಾಮ. ಕೇಳು, ಏನು ಕಾರಣ ನಿನಗೆ ಹರಣದ ಹಾನಿಯಾರದಾಯ್ತು? ನಿನ್ನನು ದಾನವರು ದಿವಿಜರು ಭುಜಂಗಮರು ಸಮೀಕದಲ್ಲಿ ಈ ನಿರೋಧಕ್ಕೆ ತಂದವರು ಹೇಳೇ ನಿಧಾನವಾಗ. ಈ ನಿರೋಧಕ್ಕೆ ತಂದವರು ಹೇಳೈ ನಿಧಾನವ. ನಾವು ದಶರಥ ಸೂನುಗಳು ನಿನಗಾವು ಪುತ್ರರು ಹೇಳು ತಮಗದಾಗ ಹೇಳು. ಏನು ಕಾರಣ ನಿನಗೆ? ಸಮೀಪವರ್ತಿಯಾದಂತಹ ಲಕ್ಷ್ಮಣ ಮಾತಾಡಿಸ್ತಾನೆ ಪಕ್ಷಿರಾಜನಾದಂತಹ ಜಟಾಯುವನ್ನು. ಯಾವ ಕಾರಣದಿಂದ ನಿನಗೀಗಾಯ್ತು ಹೇಳು? ನಿನಗಿಂತಹ ದಯನೀಯ ಸ್ಥಿತಿಯನ್ನು ನಿನಗೆ ಉಂಟು ಮಾಡಿದವರು ಯಾರು? ಪ್ರಾಣಕ್ಕೆ ಹಾನಿ ಮಾಡಿದವರು ಯಾರು ಹೇಳು? ಅಸುರರೋ, ಸುರರೋ, ಅಥವಾ ಪಾತಾಳ ಲೋಕದವರೋ ಯಾರು ನಿನಗೆ ಈ ದುಸ್ಥಿತಿಯನ್ನು ತಂದುಕೊಟ್ರು ಹೇಳು? ಮುಂದಿನ ಮಾತು ಬಹಳ ಅಪೂರ್ವ. ನಾವು ದಶರಥ ಸೂನುಗಳು ನಿನಗಾವು ಪುತ್ರ. ನಾವು ನಿನಗೆ ಮಕ್ಕಳು, ನಾವು ದಶರಥನ ಮಕ್ಕಳು, ನಿನಗೆ ನಾವು ಮಕ್ಕಳ ಸಮಾನ. ಏನು ಮಾತುಗಳು!
ಆ ಜಟಾಯುವಿನ ಹತ್ರ ಲಕ್ಷ್ಮಣ ಹೇಳ್ತಾನೆ, ನಾವು ಮಕ್ಕಳು. ಅಂದರೆ ದಶರಥನಲ್ಲಿ ಯಾವ ಗೌರವ ಇತ್ತೋ ಅದೇ ಗೌರವವನ್ನು ಪಂಚವಟಿಗೆ ಬರುವಾಗ ಜಟಾಯುವಿನ ಹತ್ರ ಅವರು ತೋರಿಸ್ತಾರೆ. ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಕೇಳಿದನಂತೆ, ನೀನು ರಾಘವನೋ ಅಲ್ಲ ಲಕ್ಷ್ಮಣನೋ ಅಂತ ಕೇಳಿ. ಜಟಾಯುವಿಗೆ ಸ್ಪಷ್ಟ ಆಗಲಿಲ್ಲ, ಯಾಕೆಂದ್ರೆ ದೃಷ್ಟಿ ಮಂಜಾಗಿ ಹೋಗಿತ್ತು ಏಟಿನಿಂದ. ಈ ವಿಷಯವನ್ನು ರಾಮನಿಗೆ ಅರುಹೊಲ್ಯರಿಗೆ ಮಾತ್ರ ಸೀತೆಯ ಅನುಗ್ರಹ ಇದ್ದದ್ದು. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಸಾಯಬೇಕಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಒಂದು ಮಾತು ಹೇಳಿದ್ಲು ಸೀತೆ, ರಾವಣ ಅಪಹರಿಸುವ ಹೊತ್ತಿಗೆ, ಈ ಸುದ್ದಿಯನ್ನು ರಾಮನಿಗೆ ತಿಳಿಸುವವನಾಗು. ಆ ಸೀತಾನುಗ್ರಹ ವಿಶೇಷತೆಯಿಂದ ಅಷ್ಟು ಸಮಯ ಪ್ರಾಣ ಉಳ್ಕೊಂಡಿತ್ತು. ಈ ಭಾಗದಲ್ಲಿ ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳ್ತಾರೆ. ರಾವಣನ ಜೊತೆಗೆ ಹೋರಾಡಿದ್ದನ್ನು ಜಟಾಯು ಹೇಳಿದನಂತೆ, ನಾನು ಪರಾಕ್ರಮದಿಂದ ಹೋರಾಟ ಮಾಡಿದ್ದೇನೆ. ಒಂದು ಸಂದರ್ಭದಲ್ಲಿ ಅವ ಸೋತು ಮೂರ್ಛೆ ಬಿದ್ದಿದ್ದಾನೆ ರಾವಣ. ಹಾಗಾದರೆ ಜಟಾಯುವಿನ ವಿಕ್ರಮ ಏನು ಅಂತ ಆಲೋಚನೆ ಮಾಡಿ. ಅವನ ಸಾರಥಿಯನ್ನು ಕೊಂದಿದ್ದೇನೆ ನೋಡು, ಸಾರಥಿಯ ಸತ್ತು ಬಿದ್ದಂತಹ ಕಳೇವರವನ್ನು ನೋಡುವಂತ ಜಟಾಯು ತೋರಿಸ್ತಾನೆ ರಾಮ ಲಕ್ಷ್ಮಣರಿಗೆ. ಹೇಸರ ಕತ್ತೆಯಿಂದ ಹೂಡಲ್ಪಟ್ಟಂತ ರಥ, ಆ ಕತ್ತೆಗಳು ಸತ್ತು ಬಿದ್ದಿದ್ದಾವೆ. ರಾವಣನ ಆಭರಣಗಳು ಅಸ್ತವ್ಯಸ್ತವಾದ ತುಂಡಾಗಿ ಬಿದ್ದಂತ ಅವನ ಬಟ್ಟೆಯ ಇನ್ನೇನು ಕಿರೀಟದ ಮಣಿಗಳು ಇತ್ಯಾದಿ ಇತ್ಯಾದಿ ಜಟಾಯುವಿನ ಕೈ ಮೇಲಾಗಿತ್ತು. ಆದರೆ ಮುಗ್ಧನಾದ ಸತ್ಯಸಂಧನಾದಂತಹ ಜಟಾಯುವನ್ನು ವಂಚಿಸಿ ಪ್ರಾಣವನ್ನು ಪಣವಾಗಿಡುವ ಸ್ಥಿತಿ ಬಂತು. ನಾವು ಸುಮ್ಮನೆ ಯುದ್ಧ ಮಾಡಿದರೆ ಪ್ರಯೋಜನ ಇಲ್ಲ. ವಂಚಿಸಿದ ಈ ಮುಗ್ಧ ಸತ್ಯಸಂಧನಾದಂಥ ಜಟಾಯುಗೆ ಗೊತ್ತಾಗಲಿಲ್ಲ ತಮ್ಮ ಪ್ರಾಣದ ಮೂಲ ಎಲ್ಲಿ ಅಂತ ತಿಳಿದು ಯುದ್ಧ ಮಾಡುವಾಗ ರಾವಣನ ಕತ್ತೆಯಿಂದ ರೆಕ್ಕೆ ಕಡಿಯಲ್ಪಟ್ಟಿತ್ತು ಅಂತ ಹೇಳ್ತಾನೆ. ನನಗೆ ಗೊತ್ತಾಗಲಿಲ್ಲ, ವಂಚಿಸಲ್ಪಟ್ಟೆ ನಾನು, ಹಾಗೆ ಸೀತಾಪಹರವಾಯಿತು ಅಂತ ಹೇಳ್ತಾನೆ. ನಾನು ಹೋರಾಡಿದ್ದೇನೆ ಅಂತ ಹೇಳ್ತಾನೆ. ರಾವಣನ ಜೊತೆಗೆ ನಾನು ಹೋರಾಡಿದ್ದೇನೆ, ಆದರೆ ನಾನು ನನ್ನ ಶಕ್ತಿಯನ್ನು ಕಳ್ಕೊಂಡೆ. ಸೀತೆ ಎಲ್ಲಿ ಹೋದಳು ಅದನ್ನು ವಾಲ್ಮೀಕಿ ಪುತ್ರೋ ವಿಶ್ವವಸಃ, ವಿಶ್ರವಸನ ಪುತ್ರ ಮಾತ್ರ ಅಲ್ಲ, ಅವ ಸಾಕ್ಷಾತ್ ಭ್ರಾತ ವೈಶ್ರವಣ, ವೈಶ್ರವಣನ ತಮ್ಮನಾದ ವಿಶ್ರವಸುವಿನ ಮಗನಾದ ರಾವಣ ಸೀತಾಪಹಾರ ಮಾಡಿದ್ದಾನೆ. ಅಷ್ಟು ಹೇಳಿದ ಕ್ಷಣ ಅವನ ಪ್ರಾಣ ಪಕ್ಷಿ ಹಾರಿಹೋಯಿತು. ಪಕ್ಷಿಯ ಪ್ರಾಣ ಪಕ್ಷಿ ಹಾರಿಹೋಯಿತು. ಅದು ಹಾರಿಹೋಯಿತು ಎನ್ನುವುದರಿಂದ ಪ್ರಾಣ ಪಕ್ಷಿ ಅಂತ ಹೇಳುವಂಥದ್ದು. ಬಿದ್ದ ನಿಶ್ಚೇಷ್ಟಿತನಾದ. ರಾವಣ ಎಲ್ಲಿದ್ದಾನೆ, ಯಾವ ಬದಿಗೆ ಹೋಗಿದ್ದಾನೆ, ಏನು ಅವನನ್ನು ಅಲ್ಲಾಡಿಸಿದ್ರು. ಹೌದು ಪಕ್ಷಿ ಏನು ಇಲ್ಲ ನಿನಗೆ, ನಾನು ಸಹೋದರ ಎಲ್ಲ ಹೇಳು. ಅವ ಹೇಳ್ತಾನೆ, ನೀನು ಸ್ವರ್ಗಕ್ಕೆ ಹೋಗಿ ದೇವಸಭೆಯಲ್ಲಿ ದಶರಥ ರಾಜನಿಗೆ ಸೀತೆ ಕದ್ದವನ ವಿಷಯ ತಿಳಿಸಬೇಡ ಅಂತ ಹೇಳಿದ್ರಂತೆ ರಾಮ. ಪ್ರಾಣ ಹೋಯಿತು, ಅವ ಸ್ವರ್ಗಸ್ಥನಾಗುತ್ತಾನೆ. ನಿನ್ನ ಮಿತ್ರ ನನ್ನ ಅಪ್ಪ ದಶರಥ ಭೂಪತಿ ಅಲ್ಲಿ ಇರ್ಬೋದು, ಸ್ವರ್ಗ ನಿನ್ನ ಹತ್ರ ಕೇಳಬಹುದು. ಸೀತಾಪಾರದ ಸುದ್ದಿ ಹೇಳಬೇಡ ನೀನು ದಶರಥನಿಗೆ, ನನಗೆ ಅವಮಾನ. ದಶರಥ ಭೂಪತಿಗಳಿಗೆ ಸಂತೋಷವನ್ನು ಕೊಡ್ಲಿಕ್ಕಿಲ್ಲ. ದುಃಖಿಸ್ತಾನೆ ರಾಮ, ಅದನ್ನು ವಿನಂತಿ ಮಾಡ್ತಾನೆ ರಾಮ. ಆದರೂ ದಶರಥ ಭೂಪತಿಗಳಿಗೆ ಹೇಗೆ ಔರ್ಧ ದೇಹಿಕವನ್ನು ಮಾಡಿದ್ದಾನೆ ಅದೇ ರೀತಿ ಮಾಡ್ತಾನೆ ಅಂತ ವಿಧಿವತ್ತಾಗಿ ಕೇಳೋಣ. ಆದಡೆಲೆ ವಿಹಗೇಂದ್ರಕ್ಕೆ ಏಳು ಸಹೋದರನಲ ನಿನಗೆ ದಶರಥ, ಮೇದಿನೀಪತಿ ಗರುಹ ಬೇಡಿ ಹದನ ನೀ ಹೋಗಿ, ಆದಿತಿ ಜರಿಪು ಸಭೆಯುಳ್ ಅಬಲೆಯ ನೊಯ್ದವನ ತಾನರುಹಲದಭಿವಾದನಂಗೈದು ಅರುಣ ಜನ ಬೀಳ್ಕೊಟ್ಟನ ರಾಮ ರಾಮ. ತಂದೆಯ ಮಿತ್ರ, ನಮಗೆ ತಂದೆ ಸಮಾನ. ಪ್ರಾಣ ಹೋಗುವ ಸ್ಥಿತಿಯಲ್ಲಿ ರಾಮ ಹೇಳ್ತಾನೆ, ನಾನು ಸಹೋದರ ನಿನಗೆ. ದಶರಥ ಭೂಪತಿಗಳಲ್ಲಿ ನಮ್ಮ ಸೋಲನ್ನು ಹೇಳಬೇಡ ನೀನು. ನೊಂದಾನು ಪಿತೃಲೋಕದಲ್ಲಿ ತಂದೆವು. ಅವರು ನೋವಿನಲ್ಲಿರುವಾಗ, ಸಂಕಟದಲ್ಲಿರುವಾಗ
ಹೊಸ್ತಿಲಿನಲ್ಲಿ ಹೊರಡಾಡ್ತಾ ಇರುವಾಗ ನಾನು ವನವಾಸಕ್ಕೆ ಹೊರಟದ್ದು. ಆಮೇಲೆ ಅವರು ನೋಡಲಿಲ್ಲ ನನ್ನನ್ನು. ಆಮೇಲೆ ಚಿತ್ರಕೂಟದಲ್ಲಿ ದಶರಥ ಭೂಪತಿಗಳ ಮರಣದ ವಾರ್ತೆ ರಾಮನಿಗೆ ಬಂದದ್ದು ಭರತನ ಮೂಲಕವಾಗಿ. ಅವ್ರದ್ದು ದೈಹಿಕ ಉತ್ತರ ಕ್ರಿಯೆ, ಪಿಂಡ ಪ್ರದಾನವೋ ಜಲತರ್ಪಣವೋ ಇತ್ಯಾದಿ ಇತ್ಯಾದಿ ಯಾವುದು ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳು ಹೇಳಿದವೆ ಅದು ಪಿತೃಕರ್ಮವನ್ನು ಮಾಡಿ ಪೂರೈಸಿದೆ. ಈ ಜಟಾಯು ನಮಗೆ ಪಿತೃ ಸಮಾನ. ಹೇಗೆ ದಶರಥ ಭೂಪತಿಗಳು 60,000 ವರ್ಷ ಬದುಕಿದ್ರೋ ಜಟಾಯು 60,000 ವರ್ಷ ಬದುಕಿದ್ದಾನೆ. ಬಾಲ್ಯ ಸ್ನೇಹಿತರು ಒಂದು. ಇನ್ನೊಂದು, ಒಬ್ಬನಿಗೆ ಮರಣ ಬಂತು, ಅವನಿಗೆ ಯಾರು ಇಲ್ಲ, ಪುತ್ರ ಸಂತಾನ ಇಲ್ಲ ಅಂತ ತಿಳ್ಕೊಳ್ಳೋ ನಾವು. ಅವಾಗ ಆ ಕುಟುಂಬದಲ್ಲಿ ಮನೆಯಲ್ಲಿ ಯಾರು ರಕ್ತ ಸಂಬಂಧಿಗಳು, ಕುಟುಂಬಿಕರು, ಗೋತ್ರ ಪ್ರವರ ಇತ್ಯಾದಿ ಅವರು ಮಾಡಬೇಕು. ಯಾರಿಗೆ ಅಶೌಚ ಇದೆ, ಒಬ್ಬ ಹುಟ್ಟಿದರೆ ಒಬ್ಬ ಸತ್ರೆ ಅಶೌಚ ಯಾರಿಗೆ ಇದೆ ಅವರು ಮಾಡಬೇಕು. ಅವರು ಯಾರೂ ಇಲ್ಲ ಅಂತ ತಿಳ್ಕೊಳ್ಳೋಣ. ಆವಾಗ ಅವನ ಸ್ನೇಹಿತರು ಮಾಡಬಹುದು ಉತ್ತರ ಕ್ರಿಯೆಯನ್ನು. ಆಪತ್ತಿನಲ್ಲಿ ಯಾರು ಬರ್ತಾರೆ, ಆಪತ್ ಬಾಂಧವರು, ಸನ್ಮಿತ್ರರು ಮಾಡಬಹುದು. ಯಾರೂ ಮುಂದೆ ಬರಲಿಲ್ಲ. ಊರನ್ನು ಆಳುವಂತಹ ರಾಜ ಆ ಮೃತ ವ್ಯಕ್ತಿಯ ಔರ್ಧ್ವ ದೇಹಿಕವನ್ನು ಮಾಡಬೇಕು ಎನ್ನುವಂತಹದ್ದು ವಿಷ್ಣು ಗರುಡನಿಗೆ ಹೇಳಿದಂತಹ ಗರುಡ ಪುರಾಣದಲ್ಲಿರುವಂತಹ ವ್ಯಾಖ್ಯಾನಗಳು. ರಾಜ ಮಾಡಬೇಕು, ರಾಜನಿಗೆ ಬದ್ಧತೆ. ಯಾರು ಅರಸನಾಗಿದ್ದಾನೋ ಅವನು ತಮ್ಮ ಪ್ರಜೆಗಳು ಅನಾಥವಾಗಿ ಔರ್ಧ್ವ ದೇಹಿಕಾಗಿ ಇಲ್ಲದೆ ಅವರು ಅನಾಥರಾಗಕೂಡದು. ರಾಜನಿಗೆ ಆ ಕರ್ತವ್ಯ ಇದೆ, ಬದ್ಧತೆ ಇದೆ. ಈ ದೃಷ್ಟಿಯಿಂದಲೂ ಸೂರ್ಯವಂಶದ ಸಿಂಹಾಸನದ ಉತ್ತರದಾಯಿತ್ವವುಳ್ಳಂತಹ ರಾಮ ಒಬ್ಬ ಸಂಸ್ಕಾರವಂತನಾದ. ಅವ ಪಕ್ಷಿಯೇ ಇರಲಿ, ಅವ ಸಂಸ್ಕಾರವಂತ. ಅವನ ಔರ್ಧ್ವ ದೇಹಿಕವನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡಬೇಕು ತಮ್ಮ ಅಂತ ಹೇಳ್ತಾನೆ. ನಾವು ತಂದೆ ಸತ್ತು ಕಾಡಿಗೆ ಸೇರಿದ್ದೇವೆ, ಅಲ್ಲಿ ನಮಗೆ ತಂದೆಯ ಸ್ಥಾನದಲ್ಲಿ ನಿಂತು ಪಂಚವಟಿಯಲ್ಲಿ ಅವ ನಮ್ಮನ್ನು ಕಾಯ್ದುಕೊಂಡಿದ್ದಾನೆ. ಸೀತೆಯನ್ನು ಬಿಟ್ಟು ಬಂದ ಸ್ಥಿತಿಯಲ್ಲಿ ಸೀತೆಯ ಉಳಿವಿಗಾಗಿ ಮಹಾಪರಾಕ್ರಮಿಯಾದಂತಹ ರಾವಣನಲ್ಲಿ ದೊಡ್ಡ ಹೋರಾಟ ಮಾಡಿ ಪ್ರಾಣವನ್ನು ಕಳ್ಕೊಂಡಿದ್ದಾನೆ, ತ್ಯಾಗ ಮಾಡಿದ್ದಾನೆ. ಹಾಗಾದರೆ ಅವನ ಕೊಡುಗೆ ಎಷ್ಟು? ಎಲ್ಲ ದೃಷ್ಟಿಯಿಂದಲೂ ನಾವು ಅದನ್ನು ಮಾಡಬೇಕಾದ್ದು ಮುಖ್ಯ, ವಿಧಿವಿಹಿತವಾಗಿ. ವಾಲ್ಮೀಕಿಗಳು ಹೇಳ್ತಾರೆ, ಪಿತೃ ಮೇಧ ಮಂತ್ರದಿಂದ ಅವರು ಮಾಡಿದ್ರು ಹೇಳ್ತಾನೆ. ಪಿಂಡೋದಕವನ್ನು ಮಾಡಿದ್ರು, ಪಿಂಡ ಪ್ರದಾನ, ಜಲತರ್ಪಣವನ್ನು ಮಾಡಿದ್ರು, ಅಲ್ಲಿ ನದಿ ಬದಿಗೆ ಹೋಗಿ. ಇದನ್ನೆಲ್ಲ ಮನುಷ್ಯನಿಗೆ ಯಾವದೆಲ್ಲ ಔರ್ಧ್ವ ದೇಹಿಕಗಳನ್ನು ಮಾಡ್ತಾರೆ ಇದನ್ನೆಲ್ಲ ಜಟಾಯುವಿಗೆ ರಾಮ ಶಾಸ್ತ್ರವಿಧಿಗಳ ಅನುಸಾರವಾಗಿ ಅದನ್ನು ಮಾಡಿದನಂತೆ. ಈ ಕಾರಣಕ್ಕೆ ನಮಗೆ ಒಂದು ಮಹಾಪುರಾಣದ ಕಥಾನಾಯಕನಾಗಿ ರಾಮ ಮನುಷ್ಯಾತೀತನಾಗಿ ದೇವತ್ವಕ್ಕೆ ಹೋಗುವುದಿದು. ಗುಹನ ಆತಿಥ್ಯವನ್ನು ಪಡೀತಾನೆ. ಒಬ್ಬ ತಿರ್ಯಕ್ ಜಂತು ಜಟಾಯುವಿಗೆ ಅಗ್ನಿ ಸಂಸ್ಕಾರ, ಔರ್ಧ್ವ ದೇಹಿಕ, ಪಿಂಡ ಪ್ರದಾನ, ಜಲತರ್ಪಣ, ಇದು ರಾಮನ ಅನೇಕ ಗುಣಗಳಲ್ಲಿ ಇದು ಪ್ರಧಾನವಾದಂತಹ ಗುಣಗಳು ನಮಗೆ ಕಾಣುತ್ತದೆ. ಅಲ್ಲಿಂದ ರಾಮನ ವ್ಯಕ್ತಿತ್ವ, ರಾವಣ ಕದ್ದುಕೊಂಡು ಹೋದ್ದು ಅಂತ ಗೊತ್ತಾಯಿತು. ವಿಶ್ರವಸೋ ಪುತ್ರ ಗೊತ್ತಾದ ತಕ್ಷಣ ಇಲ್ಲಿ ಕವಿ ಹೇಳ್ತಾನೆ, ಶತ್ರುವನ್ನು ಜಯಿಸುವ ದೃಢವೃತವನ್ನು ರಾಮ ಕೈಗೊಂಡ, ಅಥವಾ ರಾಮ ಮತ್ತು ಲಕ್ಷ್ಮಣರು ಕೈಗೊಂಡರು, ನಿಶ್ಚಯ ಮಾಡಿದರು. ಎಲ್ಲ ಸೀತೆಯ ಕುರಿತಾದಂತಹ ದುಃಖ, ವಿಲಾಪಗಳು, ನೋವುಗಳು, ಈ ಭಾವುಕತೆಯನ್ನು ದಾಟಿ ನಾನು ಶತ್ರು ಯಾರು ಅಂತ ಗೊತ್ತಾಯಿತು. ಋಷಿಮುನಿಗಳಿಗೆ ಮಾತು ಕೊಟ್ಟಿದ್ದಾನೆ. ಅಗಸ್ಯರಲ್ಲಿ ಅಲ್ಲಿರುವಂತಹ ಋಷಿ ಸಂದೋಹದಲ್ಲಿ ಹೇಳಿದ್ದಾನೆ, ಕಿರಿದು ದಿನದೊಳಗೆ ದುಷ್ಟರನ್ನು ಕೊಲ್ತೇನೆ ಅಂತ ರಾಮ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಅಗಸ್ಯರು ದಿವ್ಯಾಯುಧವನ್ನು, ಮಂತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾವಣ ಸೀತಾಪಾರ ಮಾಡಿದ್ದಾನೆ ಅಂದರೆ ಸೀತಾ ಪ್ರಾಪ್ತಿಯೇ ದುಷ್ಟರ ವಧೆಗೆ ನನಗೆ ನಾಂದಿ ಕಾರ್ಯಕ್ರಮ. ಇದು ನಾಂದಿ, ಇದು ಕಾರಣ. ಅದು ಮಾಡ್ತೇನೆ. ಪ್ರಳಯ ಕಾಲದ ಹಣೆಗಣ್ಣಿನ ರುದ್ರನಂತೆ ಕೋಪಾಗ್ನಿಗೆ ಒಳಗಾದ ಅಂತ ಕವಿ ಹೇಳ್ತಾರೆ ರಾಮ ಇಲ್ಲಿ. ಭಯವನ್ನು ಮನಸ್ಸಿನಿಂದ ಕಿತ್ತೊಗೆದು ದಕ್ಷಿಣ ದಿಕ್ಕನ್ನು ಹಿಡಿದು ಅಣ್ಣ ತಮ್ಮಂದಿರ ಮುಂದೆ ಪ್ರಯಾಣ ಮಾಡಿದರು ಅಂತ ಹೇಳಿದರು. ಒಂದೇ ಸೀತೆಯನ್ನು ಹುಡುಕುವಂತಹದ್ದು, ರಾವಣನ ವಧೆ ಮಾಡುವಂಥದ್ದು. ಅದಕ್ಕಿನ್ನೇನು ಮಾಡಬೇಕು? ಹಾಗೆ ಅವರು ಮುಂದೆ ಮುಂದೆ ಹೋಗುವಾಗ
ಅಯೋಮುಖಿ ಅಥವಾ ಅಧೋಮುಖಿ ಎನ್ನುವಂತಹ ರಾಕ್ಷಸಿ, ಶೂರ್ಪನಖಿಯ ಬಂಧು ಅಂತ ಹೇಳ್ತಾರೆ, ತಂಗಿ ಹೇಳ್ತಾರೆ, ಮಗಳು ಬೇರೆ ಬೇರೆ ಇದೆ ಅಂತ ಆ ರಾಕ್ಷಸಿ ಮುಂದೆ ಬಂದು ಅಡ್ಡ ಕಟ್ಟಿದ್ಲು. ಅಲ್ಲಿಯೂ ರಾಮ ಹೇಳ್ತಾನೆ, ಸ್ತ್ರೀವಧೆ ಮಾಡಬೇಡ, ಅವಳನ್ನು ವಿರೂಪಗೊಳಿಸು. ಹಾಗೆ ಅವಳ ಕಿವಿ ಮತ್ತು ಮೂಗು ವಿರೂಪಗೊಳಿಸುವಂತಹದ್ದು. ಈ ಶಿಕ್ಷೆಯನ್ನು ಲಕ್ಷ್ಮಣ ಶೂರ್ಪನಖಿಗೆ ಕೊಟ್ಟ ರೀತಿಯಲ್ಲಿ ಕೊಡ್ತಾನಂತೆ. ಹಾಗೆ ಅಲ್ಲೆಲ್ಲ ಏನಿದೆ ಆ ಪ್ರಾಣಿಗಳು ಅವರನ್ನೆಲ್ಲ ದಾಟಿ 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 ಅವರು ಬಹಳ ಮುಂದಕ್ಕೆ ಬರ್ತಾರೆ. ಸೀತೆಯನ್ನು ಹುಡುಕುವುದು ಧ್ಯೇಯ. ಮಧ್ಯೆ 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 ಹುಡುಕುತ್ತಾ ಹುಡುಕುತ್ತಾ ಅವರು ಮುಂದೆ ಬರ್ತಾರೆ. ಹಾಗೆ ಮುಂದೆ ಬರುವಾಗ ಬಹಳಷ್ಟು ಪ್ರಾಣಿಗಳೆಲ್ಲ ಸಿಗ್ತಾರೆ ಅಲ್ಲಿ. ಆವಾಗ ಎರಡು ದೀರ್ಘ ಬಾಹುಗಳು, ದಷ್ಟಪುಷ್ಟವಾದ ಬಾಹುಗಳು ಅವರನ್ನು ತಡೀತದೆ. ಯಾರು ಅಂತ ನೋಡೋಣ. ಮೊದಲು ತಲೆ ತಾನಿಲ್ಲ, ತೋಳುಗಳು ದೊರಿದವು ನೆಲಕ್ಕೆರಡು ಯೋಜನದ, ಅದ್ಭುತದ ನೀಳದಲ್ಲಿ ನೀಲವಿದ್ದುದು ನಿಶಾಚರನ, ಒದೆದ ಸಿಡಿಲಿನ ಪದಹತೆಗೆ ಕಳಚಿದ ಮಹಾ ಕಂದರದ ಗಿರಿಯವಲ್, ಇದಿರಲಿದ್ದನು ಕಂಡನು ರದಕ್ಷಿಯಲಿ ರಾಘವನ ಕಂಡನು. ತಲೆ ಇರಲಿಲ್ಲ, ಹಾಗಂತ ದೀರ್ಘ ದೇಹಿಯಾಗಿ ಎರಡು ತೋಳುಗಳು, ದೇಹಕ್ಕಿಂತಲೂ ಎಷ್ಟೋ ದೀರ್ಘ, ಅದು ಯೋಜನದಷ್ಟು ದೀರ್ಘ ಇರಬಹುದು ಎರಡು ತೋಳುಗಳು, ಕಬಂಧ ಬಾಹುಗಳು. ದೀರ್ಘವಾದಂತಹ ಬಾಹುಗಳಿಗೆ ವಾಡಿಕೆಯಾಗಿ ಬಂದಿದೆ ಕಬಂಧ ಬಾಹುಗಳು ಅಂತ. ಅಂದ್ರೆ ಕಬಂಧನ ಬಾಹು ಆಗಿತ್ತು, ಇವನಿಗೆ ಹೆಸರು ಕಬಂಧ ಅಂತ ಅಲ್ಲಿ ಬಿದ್ದುಕೊಂಡಿದ್ದವ. ಅದ್ಭುತವಾದಂತಹ ದೇಹ ಇತ್ತು. ಸಿಡಿಲಿನ ಕಾಲಿನ ಒದೆತಕ್ಕೆ ಸಿಕ್ಕಿ ಕೆಳಗೆ ಬಿದ್ದಂತಹ ಭಾರಿ ತಪ್ಪಲಿನ ಪ್ರದೇಶ ಅದು. ಕಬಂಧ ಎಂಬಂತಹ ಒಬ್ಬ ರಾಕ್ಷಸ ದೇಹಿ ಅವ ಈ ಅಣ್ಣ ತಮ್ಮಂದಿರನ್ನು ಗಟ್ಟಿ ಹಿಡ್ಕೊಂಡ. ಪ್ರಶ್ನಿಸ್ತಾರೆ, ನೀನು ಯಾರು ಏನು ಅಂತ ಪ್ರಶ್ನಿಸ್ತಾರೆ ಅವರು ಹಿಡ್ಕೊಂಡಾಗ. ಅವ ಆಹಾರ, ಅವನಿಗೆ ಅತ್ತಿತ್ತಲಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಕುಳಿತಲ್ಲಿಗೆ ಆಹಾರ ಸಿಗಬೇಕಲ್ಲ. ಹಾಗೆ ಆ ಪ್ರದೇಶದಲ್ಲಿ ಓಡಾಡುವ ಮೃಗಗಳು, ಮನುಷ್ಯರು ಯಾರೋ ಅವರನ್ನು ಹಿಡಿಯುವುದಕ್ಕೆ ಅವನಿಗೆ ದೀರ್ಘವಾದಂತಹ ಎರಡು ಬಲಿಷ್ಠ ಬಾಹುಗಳನ್ನು ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಅವನ ಹೆಸರು, ಅವ ಧನು ಎಂಬಂತಹ ಗಂಧರ್ವನ ಮಗ, ಅವನ ಹೆಸರು ವಿಶ್ವವಸು. ಬ್ರಹ್ಮದೇವರ ತಪಸ್ಸು ಮಾಡ್ತಾನೆ ಅವ. ಬ್ರಹ್ಮದೇವರು ಅವನಿಗೆ ವಿಶೇಷವಾದಂತಹ ಕಾಮರೂಪವ, ಕಾಮಗಮನವನ್ನು ಇತ್ಯಾದಿ ಅನುಗ್ರಹ ಮಾಡ್ತಾನೆ. ತುಂಬ ಸುಂದರನಾಗಿದ್ದ, ರೂಪವಂತನಾಗಿದ್ದ. ಅವ ರಾಕ್ಷಸ ದೇಹವನ್ನು, ಯಾಕಂದರೆ ಬೇಕಾದಂತೆ ರೂಪ ಧರಿಸಲಿಕ್ಕಾಗ್ತದೆ, ಸ್ಥೂಲ ಶಿರ ಎಂಬಂತಹ ಮುನಿಗಳಿಗೆ ಅಥವಾ ಅವರಿಗೆ ದೀರ್ಘ ಶಿರ ಅಂತ ಹೆಸರುಂಟು, ತೊಂದರೆ ಕೊಡ್ತಿದ್ದ. ಶಪಿಸಿದ್ರು, ನೀನು ರಾಕ್ಷಸನಾಗಿ ಹೋಗುತ್ತ. ಸ್ಥೂಲ ಶಿರ ರಾಕ್ಷಸನಾದ, ಪ್ರಾರ್ಥನೆ ಮಾಡಿದ. ಅವಾಗ ಅವರು ಹೇಳ್ತಾರೆ, ಶ್ರೀರಾಮ ಅವತಾರಿಯಾಗಿ ಅಥವಾ ಭಗವಂತ ಅವತಾರಿಯಾಗಿ ಶ್ರೀರಾಮಾಭಿಧಾನದಿಂದ ಬರ್ತಾನೆ, ಅವನಿಂದ ನಿನಗೆ ಬಂಧನ ಬಿಡುಗಡೆ. ಇನ್ನೊಂದು ಕಡೆಯಲ್ಲಿ ಇದೇ ಗಂಧರ್ವ ವಿಶ್ವವಸು ಬಹಳ ಅಹಂಕಾರಿ, ಸೌಂದರ್ಯವೂ ಉಂಟವನಿಗೆ. ದೇವೇಂದ್ರನಿಗೆ ಹಿಂಸೆ ಬರ್ತಾನೆ ಅಹಂಕಾರಿಯಾಗಿ. ಸಿಟ್ಟು ಬಂತು ದೇವೇಂದ್ರನಿಗೆ, ವಜ್ರಾಯುಧದಿಂದ ಅವನ ನೆತ್ತಿಗೊಂದು ಬಡೀತಾನೆ. ನೆತ್ತಿಗೆ ಬಡಿಯುವಾಗ ತಲೆ ಒಳಗೋಯ್ತು, ದೇಹದ ಒಳಗೋಯ್ತು, ದೇವೇಂದ್ರನ ಕಾಲಿಗೆ ಬಿದ್ದ. ಆಗ ದೇವೇಂದ್ರ ಹೇಳ್ತಾನೆ, ದಂಡಕಾರನಲ್ಲಿ ಹೋಗಿ ಬಿದ್ದಿರು. ಒಂದು ಸ್ಥೂಲ ಶಿರನ ಶಾಪ ಇದೆ, ದೇವೇಂದ್ರನ ಹೊಡೆದ, ಹೋಗಿ ಬಿದ್ದಿರು. ಹೇಗೆ ಸ್ವಾಮಿ ನಾನು ಬದುಕುವುದೇಗೆ, ತಿನ್ನುವುದೇಗೆ? ಅವನಿಗೆ ಕಬಂಧ ಬಾಹು, ಯೋಜನ ಉದ್ದವುಳ್ಳಂತ ಎರಡು ಬಾಹುಗಳನ್ನು ನಾನು ಮಾಡಿದ. ಅವನು ಹೇಳ್ತಾನೆ, ದೇವೇಂದ್ರನು ಹೇಳ್ತಾನೆ, ಯಾವಾಗ ಭಗವದವತರಣ ಮನುಷ್ಯಾವತಾರಿಯಾಗಿ ರಾಮ ಲಕ್ಷ್ಮಣರಾಗಿ, ದೇವೇಂದ್ರನು ಆತ ರಾಮ ಲಕ್ಷ್ಮಣರಾಗಿ ಯಾವಾಗ ಭಗವಂತ ಬರ್ತಾನೋ ಅವರು ನಿನ್ನ ಕೈಯನ್ನು ತುಂಡು ಮಾಡಿದವಾಗ ನಿನಗೆ ಪೂರ್ವಸ್ಮರಣೆ ಬರ್ತದೆ, ನಿನಗೆ ದಿವ್ಯ ದೇಹ ಬರ್ತದೆ, ನೀನು ಗಂಧರ್ವ ಲೋಕಕ್ಕೆ ಬರ್ತಿ. ಇದು ಇಂದ್ರಾನುಗ್ರಹ. ಹಾಗೆ ಆ ಧನುಗಂಧರ್ವನ ಮಗ ವಿಶ್ವವಸು
ಕಬಂಧನಾಗಿ ಬಿದ್ದಿರ್ತಾನೆ. ಹಾಗೆ ರಾಮ ಲಕ್ಷ್ಮಣ ಅಂತ ಹೇಳ್ತಾನೆ, ನೀವು ನನ್ನ ಕೈ ಕಡಿಬೇಕು ಅಂತ ಹೇಳ್ತಾನೆ. ಕೈಯನ್ನು ಕಡಿತಾನೆ. ಅವನಿಗೆ ವಿಶೇಷವಾದಂತಹ ರಥ ಬರ್ತದೆ ಅವನಿಗೆ. ಇದೆಲ್ಲವೂ ಅವನಿಗೆ ಗೊತ್ತಾಗ್ತದೆ. ಅವ ಏನು ಹೇಳ್ತಾನೆ ಭಗವಂತನ ಹತ್ರ ಅಂತ ಕೇಳೋಣ. ದೇವನಿನ್ನವತಾರ ಲೀಲಾ ಭಾವಕವನರಿದೆನೋ ಕಣ ಮಾಯಾ ವಿಲಾಸತೆಲೇಸು ತನಗಿನ್ನದರ ಮಾತೇನು ದೇವರಾಕ್ಷಸ ಭವದ ಬದುಕಿಗೆ ಹೇವರಿಸಿದುದು ಚಿತ್ತ ಮುಕ್ತಿ ಶ್ರೀವಧುವ ಕಾಣಿಸುವ ಕೃಪೆಯನು ಮಾಡಬೇಕೆಂದ ದೇವಾ ಇದು ನಿನ್ನ ಅವತಾರದ ಲೀಲೆ ಭಗವಂತ. ಯಾರ್ಯಾರು ನಾವು ಶಾಪಗ್ರಸ್ತರಾಗಿ ಬಿದ್ದಿದ್ದೇವೆ, ನಮ್ಮ ಶಾಪ ವಿಮೋಚನೆಗೆ, ನಮ್ಮನ್ನು ಮೋಕ್ಷಧಾಮಕ್ಕೆ ಕಳುಹಿಸಿಕೊಡುವುದಕ್ಕೆ ನೀನು ಅವತಾರಿಯಾಗಿ ಬಂದಿದ್ದಿ. ಅನೇಕರಿದ್ದಾರೆ ನನ್ನ ಹಾಗೆ ಶಾಪಗ್ರಸ್ತರಾಗಿ ಬಿದ್ದವರಿದ್ದಾರೆ, ಶಾಪ ವಿಮೋಚನೆಗೆ ಕಾಯುವವರಿದ್ದಾರೆ. ನಾವು ವಿರಾಧನ ಕಥೆಯನ್ನು ಹಿಂದೆ ಕೇಳಿದ್ದೇವೆ. ಇನ್ನು ಶಬರಿಯ ಕಥೆ ಇದೆ, ವಾಲಿಯ ಕಥೆ ಇದೆ, ಅನೇಕ ಸಂಗತಿಗಳಿದ್ದಾವೆ. ಅದಕ್ಕಾಗಿ ನನ್ನ ಶಾಪ ವಿಮೋಚನೆ ಆಗಬೇಕು. ನೀನು ನನ್ನ ಈ ದೇಹವನ್ನು ನೀನು ಅಗ್ನಿಗೆ ಸಮರ್ಪಿಸಬೇಕು. ಆಗ ನನಗೆ ದಿವ್ಯ ದೇಹ ಬರ್ತದೆ ಹೇಳ್ತಾನೆ. ದಿವ್ಯ ದೇಹ ಬರ್ತದೆ ನನಗೆ ಅಗ್ನಿಗೆ ಸಮರ್ಪಿಸುವಾಗ. ನನಗೆ ಮೂಲ ಸ್ವರೂಪ ಬರ್ತದೆ. ಧನುಗಂಧರ್ವನ ಮಗ ನಾನು ಹೇಗಿದ್ದೆ, ಆ ಗಂಧರ್ವ ದೇಹ ನನಗೆ ಬರ್ತದೆ. ಪ್ರಾರ್ಥನೆ ಮಾಡಿದ್ದೇನೆ ಅಂತವ. ನನಗೆ ರಾಕ್ಷಸ ಜನ್ಮ ಬೇಡ, ಮೋಕ್ಷವನ್ನು ನನಗೆ ಕರುಣಿಸು ಅಂತ ಹೇಳ್ತಾನವ. ಸೀತಾದೇವಿಯನ್ನು ಕದ್ದವ ಯಾರು, ಅವನು ಎಲ್ಲಿರುವಂತಹದ್ದು, ಅವನ ಇರುವಿಕೆಯಲ್ಲಿ, ಅವನ ರಾಜ್ಯಭಾರ ಏನು, ಇದನ್ನೆಲ್ಲ ನಾ ಹೇಳ್ತೇನೆ. ಹಾಗೆ ಲಕ್ಷ್ಮಣನನ್ನು ಸೂಚಿಸಿ ಕಟ್ಟಿಗೆಯನ್ನು ರಾಶಿ ಹಾಕಿ ಆ ಕಬಂಧ ಕಳೆಯವರಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡ್ತಾರೆ. ಒಂದು ಕಂದಕಕ್ಕೆಲ್ಲ ಹಾಕಿ ಅಗ್ನಿ ಉರಿಯುತ್ತಿದ್ದಂತೆ ಅಗ್ನಿ ಮಧ್ಯದಿಂದ ಒಬ್ಬ ದಿವ್ಯ ಪುರುಷ, ಗಂಧರ್ವ ಪುರುಷ, ಧನುವಿನ ಮಗ, ವಿಶ್ವವಸು ನಾಮಕನಾದವನು ಅಂತರಿಕ್ಷದಲ್ಲಿ ಬಂದು ನಿಲ್ತಾನೆ. ಆ ಅಂತರಿಕ್ಷದಲ್ಲಿ ಬಂದು ನಿಂತಾವಾಗ ದಿವ್ಯ ವಿಮಾನ ಬಂತು ಅಂತ ಕವಿ ಹೇಳ್ತಾನೆ. ಕೇಳೋಣ. ಬಂದುದ ಸಮಯದಲ್ಲಿ ಹಂಸೆಗಳಿಂದ ಹೂಡಿದ ವರವಿರೋಚಿ ಚಂದನವು ಸ್ವಯಂಭುಪುರದಿಂದವನ ಹೊರೆಗಾಗಿ ನಿಂದನವರಥದೊಳಗೆ ಕೈ ಮುಗಿದೌದ ನೆಲೆ ರಘುನಾಥ ನುಡಿ ಮನದವನು ಬೇಗೆನಲು ಬಳಿಕವಗರಸನು ತದಾಯ ರಘುನಾಥ ನುಡಿ. ಭಗವದ್ ಅನುಗ್ರಹ ಆದ್ರೆ ಏನಾಗ್ತದೆ ಎನ್ನುವುದು ಇದಕ್ಕೆ ಅರ್ಥ. ಶಾಪಗ್ರಸ್ತನಾದಂತಹ ಕಬಂಧ ಕಳೆಯವರ ಅಗ್ನಿ ಸಂಸ್ಕಾರವನ್ನು ರಾಮಚಂದ್ರಮ ಮಾಡಿದ್ದೇ ಮಾಡಿದ್ದು ಅವನಿಗೆ ದಿವ್ಯ ದೇಹ ಬಂತು. ಮಾತ್ರ ಅಲ್ಲ, ಬ್ರಹ್ಮಲೋಕದಿಂದ ಹಂಸದಿಂದ ಕಟ್ಟಲ್ಪಟ್ಟಂತಹ ದಿವ್ಯ ರಥ ಬಂತಂತೆ ಕರ್ಕೊಂಡು ಹೋಗ್ಲಿಕ್ಕೆ. ಆ ಗಂಧರ್ವ ದಿವ್ಯ ರಥವನ್ನು ಏರ್ತಾನೆ. ರಾಮ ಲಕ್ಷ್ಮಣರು ಕೈ ಮುಗಿದು ನಿಂತರು. ಮಾನವ ಸಹಜವಾಗಿ ಅವತರಣವೇ ಇರಲಿ, ಮಾನವ ಸಹಜ ಹೌದಾ, ಗಂಧರ್ವರನ್ನು ನಮಸ್ಕರಿಸಬೇಕಾದ್ದು ಮಾನವರಿಗೆ ಹೊಣೆ, ಅದು ಕರ್ತವ್ಯ. ಅದು ಆವಾಗ ಆ ಗಂಧರ್ವ ಹೇಳ್ತಾನೆ, ಲಂಕಾ ರಾಷ್ಟ್ರದಲ್ಲಿ ರಾಕ್ಷಸ ಒಡೆಯನಾದಂತಹ ರಾವಣನಿದ್ದಾನೆ. ಅವನು ವಿಶ್ವವಸುವಿನ ಮಗ, ಕೈಕಸೆಯಲ್ಲಿ ಜನ್ಮ ಹೊಂದಿದವ, 14 ಲೋಕವನ್ನು ತಲ್ಲಣಗೊಳಿಸಿದವ, ಅಪ್ರತಿಮ ವಿಕ್ರಮಿ. ಅವ ಸೀತಾಪಹಾರ ಮಾಡಿದ್ದಾನೆ. ಈ ಸೀತೆಯನ್ನು ಹುಡುಕುವಲ್ಲಿ ನಿನಗೆ ಸಹಾಯ ಬೇಕು ಅಂತಾದ್ರೆ ಇನ್ನು ಮುಂದೆ ಶಬರಿ ಆಶ್ರಮ ಸಿಗ್ತದೆ. ಅದಕ್ಕಿಂತ ಆಚೆ ಹೋದರೆ ಪಂಪಾ ಸರೋವರ, ಅಲ್ಲಿ ವಾನರ ನಾಯಕನು ಇದ್ದಾನೆ. ಸಜ್ಜನ, ಸೌಶೀಲ್ಯವಂತ, ವಿನಯವಂತ, ಉಪಕಾರಿ,
ಪರೋಪಕಾರ ಧರ್ಮವುಳ್ಳವ. ಅವ ಅಣ್ಣನಾದ ವಾಲಿಯಿಂದ ಸಂತ್ರಸ್ತನಾಗಿದ್ದಾನೆ. ಅವ ಋಷ್ಯಮುಖ ಪರ್ವತದಲ್ಲಿದ್ದಾನೆ. ಸಖ್ಯಂ ಕುರುಶ್ವ, ನೀನವನ ಸಖ್ಯ ಮಾಡು. ನೀನವನಿಗೆ ಶರಣು ಬರಬೇಕಾದೀತು, ಇಲ್ಲದಿದ್ದ ಅವನಿಂದ ನಂಬಲಿಕ್ಕಿಲ್ಲಾಡ್ತಾನೆ. ಅವನಿಗೆ ಹಾವನ್ನು ಕಂಡವನಿಗೆ ಹೇಗೆ ಭಯ ಆಗ್ತದೋ, ಆದ ಮೇಲೆ ಹಗ್ಗವನ್ನು ಕಂಡ್ರೆ ಅವ ಹಾವು ಅಂತ ಗ್ರಹಿಸ್ತಾನೆ. ಮಿಥ್ಯಾಜ್ಞಾನ ಇದು. ಅಣ್ಣನ ಭಯದಿಂದ ಯಾರನ್ನೂ ನಂಬುವ ಸ್ಥಿತಿಯಲ್ಲಿಲ್ಲ. ಅವನು ಹೆಂಡತಿಯನ್ನು ಕಳ್ಕೊಂಡು ವಾಲಿಯಿಂದ ಸಂತ್ರಸ್ತ. ಸಖ್ಯ ಮಾಡು, ಅವನಿಗೆ ಶರಣಾಗು, ನೀನು ಅವನಲ್ಲಿ ವಿಶ್ವಾಸ ಬರಲಿ ನಿನ್ನ ಕುರಿತಾಗಿ. ಅವ ಸೀತಾನ್ವೇಷಣೆಗೆ, ರಾವಣಾದಿಗಳ ವಧೆಗೆ ನಿನಗೆ ಉಪಕಾರ ಮಾಡುವ ಸಜ್ಜನ, ಸತ್ಯಸಂಧವ, ಒಳ್ಳೆವ. ಒಬ್ಬ ಕಪಿರಾಜ ಇದ್ದಾನೆ, ಮಾರ್ಗ ನಿರ್ದೇಶನ ಮಾಡ್ತಾನೆ. ಆ ವಿಶ್ವವಸ್ಸು ಪೂರ್ವ ರೂಪದಲ್ಲಿದ್ದಂತಹ ಕಬಂಧ ಹಾಗೆ ಹೇಳುತ್ತಾ ರಾಮಲಕ್ಷ್ಮಣರಿಗೆ ಈ ಕಾರ್ಯದ ಯಶಸ್ಸನ್ನು ಕೋರಿ ಅವ ದಿವ್ಯ ವಿಮಾನದಲ್ಲಿ ಸಾಗುತ್ತಾನೆ. ಆಶಾವಾದಿಗಳಾಗಿ ಅವನ ಮಾತನ್ನು ಅನುಸರಿಸಿಕೊಂಡು ರಾಮಲಕ್ಷ್ಮಣರು ಮತ್ತು ದಕ್ಷಿಣಕ್ಕೆ ಸಾಗ್ತಾರೆ. ಆ ಪ್ರದೇಶದಲ್ಲಿ ಹುಲಿ ಮತ್ತು ಹಸುಗಳು ಆಟವಾಡುತ್ತಾ ಇದ್ದವು. ಹುಲಿ ಮತ್ತು ಹುಲ್ಲೆಗಳು, ಜಿಂಕೆ ಮರಿಗಳು ಆಟವಾಡುತ್ತಿದ್ದವು. ಹಾವು ಮತ್ತು ಮುಂಗುಸಿಗಳು ಪ್ರಕೃತಿ ಸಹಜವಾದಂತಹ ವಿರೋಧವನ್ನು ಮರೆತು ಹುಲಿಯ ಮರಿಗೆ ಹಾಲು ಕೊಡುತ್ತಿದ್ದ ಹಸುಗಳಿದ್ದವಂತೆ. ಅಲ್ಲಿ ಹಾವುಗಳು ಮತ್ತು ನವಿಲುಗಳು ಆಟವಾಡುತ್ತಿದ್ದವಂತೆ. ಪ್ರಸವ ವೇದನೆಯಲ್ಲಿರುವಂತಹ ಮಂಡೂಕಕ್ಕೆ ಹೆಡೆ ಎತ್ತಿದಂತಹ ಹಾವು ನೆರಳನ್ನು ಕೊಡುತ್ತಿತ್ತು ಅಂತ ಕವಿ ಹೇಳ್ತಾನೆ. ಅಂತಹ ಒಂದು ದೇವ ಸನ್ನಿಧಾನ, ದಿವ್ಯ ಸನ್ನಿಧಾನ ಆ ಪ್ರದೇಶಕ್ಕೆ ಅವರು ಬರ್ತಾರೆ ಅಂತೆ. ಆ ಪ್ರದೇಶ ಯಾವುದು ಅಂತ ತಿಳಿಯೋಣ. ಕುಶನೆ ಕೇಳು ನರೆತ ಮಡೆಯ ಕುಸಿದ ತೊಗಲಿನ ಜೋಲ್ವ ಹುಬ್ಬಿನ ನಸಿದ ನೋಟದ ಬಾಗಿದೊಡಲಿನ ಬತ್ತಿದ ನನದ ಸಸಿದ ಹಲುಗಳ ಕೆತ್ತ ಕಿವಿಗಳ ಮಸುಳಿದಂಗದ ಮುಪ್ಪಿನಲ್ಲಿ ಲಂಬಿಸಿದ ಶಬರಿಯ ಸುಪ್ರಸಿದ್ಧೆಯ ಸಾತರೊಲವಿನಲಿ ಸಸಿದ ಹಲುಗಳ ಕೆತ್ತ ಕಿವಿಗಳ ಮಸುಳಿದಂಗದ ಮುಪ್ಪಿನಲ್ಲಿ ಲಂಬಿಸಿದ ಶಬರಿಯ ಸುಪ್ರಸಿದ್ಧೆಯ ಸಾರ್ಧರೊಲವಿನಲಿ ಸಾರ್ಧರು ಒಲವಿನಲಿ. ಆ ಮುದುಕಿ ಹೇಗಿದ್ಲು ಅಂತ ಹೇಳ್ತಾಳೆ. ನರೆತ ತಲೆಗೂದಲು, ಸಡಿಲಿದ ಚರ್ಮ, ಜೋಲುವ ಹುಬ್ಬು, ಹುಬ್ಬನ್ನು ಎತ್ತಿ ನೋಡಬೇಕಿತ್ತಂತೆ. ಮಂದವಾದಂತಹ ದೃಷ್ಟಿ, ಬಾಗಿದ ಶರೀರ, ಬತ್ತಿದ ಮುಖ ನೋಡಿ, ಬಿದ್ದು ಹೋದ ಹಲ್ಲುಗಳು, ನಡುಗುವ ಕಿವಿಗಳು, ಮಾತಾಡುವಾಗ ಕಂದಿದ ದೇಹಕಾಂತಿ. ಇಂತಹ ಮುಪ್ಪಿನ, ಇನ್ನು ಅದಕ್ಕಿಂತ ವಯೋವೃದ್ಧೆ ಅಂತ ಹೇಳಲಿಕ್ಕಿಲ್ಲ, ಅಂತಹ ಶಬರಿಗೆ ರಾಮಲಕ್ಷ್ಮಣರ ದರ್ಶನವಾಯಿತು. ರಾಮಲಕ್ಷ್ಮಣರಿಗೆ ಶಬರಿಯ ದರ್ಶನವಾಯಿತು. ಎರಡೂ ಸ್ಪಷ್ಟವೇ. ಬಂದದ್ದವದು ಭಗವಂತ ಯಾರು, ಮಹಾವಿಷ್ಣು ಅಂತ ಅವಳಿಗೆ ಗೊತ್ತಾಯಿತು. ಯಾಕೆಂದ್ರೆ ಅವಳ ಗುರುಗಳಾದಂತಹ ಮತಂಗ ಮುನಿಗಳು ಹೇಳಿದ್ದಾರೆ, ತಾವು ದೇಹವನ್ನು ಅಗ್ನಿಗೆ ಸಮರ್ಪಿಸಿ ಒಂದು ರೀತಿಯ ಸಲ್ಲೇಖನ ವೃತ್ತ ಅಂತ ಏನು ಜೈನ ಧರ್ಮ ಹೇಳುತ್ತದೆ, ಆ ರೀತಿಯಿಂದ ದಿವ್ಯ ಸನ್ನಿಧಾನಕ್ಕೆ ಹೋದವರು ಮತಂಗ ಮನುಷ್ಯಗಳು, ಮಹಾತಪಸ್ವಿಗಳು. ಅವರ ಶಿಷ್ಯೆ ಇವಳು ಮಾತಂಗ ಕನ್ಯೆ ಶಬರಿ. ಅವಳತ್ರ ಹೇಳಿದ್ದಾನೆ, ಯಾವಾಗ ಗುರುಗಳೇ ನಾನು ದೇಹವನ್ನು ಬಿಡಬೇಕಿಲ್ಲ, ಭಗವಂತನ ಅವತರಣ ಆಗಿದೆ, ಅವನ ದಿವ್ಯ ಪಾದ ದರ್ಶನಕ್ಕೆ ಬೇಕಾಗಿ ನೀನು ಇರಬೇಕು. ಆ ದಿವ್ಯ ಮಂಗಳ ಮನೋಹರ ಮೂರ್ತಿಯ ಪಾದ ದರ್ಶನ ಆದ ಮೇಲೆ ನಿನಗೆ ಭೂಲೋಕದಲ್ಲಿ ಕೆಲಸ ಇಲ್ಲ, ನೀನು ದಿವ್ಯ ಸನ್ನಿಧಾನಕ್ಕೆ ಹೋಗಬಹುದು ಅಂತ ಗುರು ನಿರ್ದೇಶನ. ರಾಮಲಕ್ಷ್ಮಣರನ್ನು ಕಂಡಂತಹ ಶಬರಿಯ ಭಕ್ತಿಯನ್ನು ಕೇಳೋಣ ನಾವು. ಮುರಹರನ ನಿಜ ಮೂರ್ತಿಯನು ಹೃತ್ಸರಸಿರುಹ ಕರ್ಣಿಕೆಯ ಮಧ್ಯದಲ್ಲಿರಿಸಿ ಪರಮಾನದ ಸುಖಮಯ ಭಾವ ಶುದ್ಧಿಯಲಿ
ಇರಲು ಹೊಳಕಿದುದವ ನಿಜೇಶನ ಪರಮ ಮಂಗಳ ಮೂರ್ತಿ ಮನದಚ್ಚರಿಯಲೊಯ್ಯನೆ ಕಂದೆರೆದು ನೋಡಿದಳು ರಘುಪತಿಯ ಕಂದೆರೆದು ನೋಡಿದಳು ಪರಮ ಮಂಗಳ ಮೂರ್ತಿ ರಘುಪತಿಯ ಮುರಹರನ ನಿಜ ಮೂರ್ತಿಯನು ಕಂಡಳು ಪರಮ ಮಂಗಳ ಮೂರ್ತಿಯ ರಘುಪತಿಯ ಕಂಡಳು ಕಂಡಳು ಶಬರಿಯ ಸಮರ್ಪಣೆಯನ್ನು, ಶಬರಿ ತಾಯಿಯ ದಿವ್ಯ ದೃಷ್ಟಿಗೆ ಭಗವಂತನ ದಿವ್ಯ ದರ್ಶನ. ನಾನು ಬಹುಶಃ ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಅಂತ ಕಾಣ್ತದೆ ಅಲ್ವ ಕಾವ್ಯ. ಸಾಕ್ಷಾತ್ ಲಕ್ಷ್ಮೀ ರಮಣನ ದರ್ಶನ ಮಾಡಿಕೊಂಡವಳು. ವಿಶ್ವರಕ್ಷಕ ಬಂದಿದ್ದಾನೆ, ಜಗದ್ರಕ್ಷಕ ಬಂದಿದ್ದಾನೆ ಅಂತ ಹೇಳಿಲ್ಲ. ಮತಂಗ ಮುನಿಗಳು ಏನು ಅಪ್ಪಣೆ ಕೊಟ್ಟಿದ್ದಾರೆ, ಇದರ ಪೂರ್ಣ ಫಲಪ್ರಯೋಜನ, ಅದರ ಫಲಾನುಭವಿಯಾದ್ಲು ಶಬರಿ ತಾಯಿ. ಇದು ಹಿಂದೆ ಮಾಡಿದ ಪುಣ್ಯ, ಸಂಚಿತ ಪುಣ್ಯ. ಇದು ಪೂರ್ವ ಪುಣ್ಯ ಅಂತ ನಾವೇನು ಹೇಳ್ತೇವೆ, ಅದು ಆ ತಾಯಿಗಾಯ್ತಂತೆ. ಬೇರೆ ರಾಮಾಯಣಗಳಲ್ಲಿ ಶಬರಿ ಹಣ್ಣು ಕೊಟ್ಟದ್ದು ನಮಗೆ ಕಾಣ್ತದೆ. ತೊರವೆ ಆಗಲಿ ವಾಲ್ಮೀಕಿ ಆಗದ ಘಟನೆಗಳನ್ನು ಉಲ್ಲೇಖಿಸಲಿಲ್ಲ. ಸಾವಿರಾರು ರಾಮಾಯಣಗಳು ಬಂದಿದೆ. ಆಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣಗಳು, ಅನೇಕ ರಾಮಾಯಣಗಳಿದ್ದಾವೆ. ನಿತ್ಯ ಅವಳು ಮುಳ್ಳನ್ನು ಆಚೆ ಈಚೆ ಹಾಕ್ತಿದ್ಲಂತೆ. ಈ ದಾರಿಯಾಗಿ ರಾಮ ಬಂದರೆ ಮುಳ್ಳು ತಾಗಬಾರದು ಅಂತ ತೆಗೆದು ಮುಳ್ಳನ್ನು ಆಚೆ ಹಾಕುವಂಥದ್ದು, ಆ ದಾರಿಯಿಂದ ರಾಮ ಬಂದರೆ ಅಂತ ಅದನ್ನು ಈಚೆ ಹಾಕುವಂತಹದ್ದು. ಹೀಗೆ ಮುಳ್ಳಿನ ಕಣೆಗಳನ್ನು ಆಚೆ ಈಚೆ ಹಾಕ್ತಾ ಇದ್ಲು. ದೃಷ್ಟಿ ಮಂದವಾಗ್ತಿತ್ತು ಅಂತಲೂ ರಾಮಾಯಣಗಳೇ ಬಂದಿದೆ. ಪ್ರತಿ ದಿವಸ ಹಣ್ಣನ್ನು ಆಯ್ದು ಅದನ್ನು ಕಚ್ಚಿ ಇಡ್ತಿದ್ಲಂತೆ. ಮಧುರವಾದಂತಹ ಹಣ್ಣನ್ನು ಕೊಡಬೇಕು ರಾಮನಿಗೆ, ಹುಳಿಯಾದದ್ದು ಕೊಡಕೂಡದು ಅಂತ. ಆ ವಯೋವೃದ್ಧೆಯಾದಂತಹ ತಾಯಿಯಲ್ಲಿ ಎಲ್ಲಿಂದ ಹುಳಿ ಇರಬೇಕು? ಸಣ್ಣವರಲ್ಲಿ ಆದರೆ ಯೌವನದಲ್ಲಿ ಹುಳಿ ಇರ್ತದೆ, ಅವಳಲ್ಲಿ ಹುಳಿ ಇಲ್ಲ. ಶಬರಿ ತಾಯಿಯಲ್ಲಿದ್ದಂತಹ ಆ ಮಾತೃತ್ವದ ಮಾಧುರ್ಯವನ್ನು ಒಂದು ಹಣ್ಣಿಗೆ ಹೋಲಿಸಿದ್ದಾನೆ ಕವಿ. ಸಿಹಿಯಾದಂತಹ ಮಧುರವಾದ ಹಣ್ಣನ್ನು ಕೊಟ್ಟಲು ಒಂದು ಅರ್ಥ ಏನು? ಯಾರಲ್ಲಿ ಹುಳಿ ಇರ್ತದೆಯೋ ಅವರು ಹುಳಿಯನ್ನೇ ಕೊಡ್ತಾರೆ, ಯಾರಲ್ಲಿ ಹುಳಿ ಇಲ್ವೋ, ಮಾಧುರ್ಯ ಇರ್ತದೆಯೋ ಅದು ಮಾತಿನಿಂದ ಇರ್ಬೋದು, ಕೃತಿಯಿಂದ ಇರ್ಬೋದು, ಅವರ ಅರ್ಪಣೆ ಸಮರ್ಪಣೆಯಲ್ಲಿರ್ಬೋದು. ಕಚ್ಚಿಡ್ತಿದ್ಲಂತೆ ತಾಯಿ ಶಬರಿ. ತಾನು ಕಚ್ಚಿಕೊಟ್ಟಂತಹ ಹಣ್ಣನ್ನು ಎಂಜಲು ಅಂತ ತಿಳಿಯದೆ ರಾಮ ಸ್ವೀಕರಿಸಿದ್ದಾನೆ ಅಂತ ಹೇಳ್ತಾರೆ. ಆ ವ್ಯಕ್ತಿತ್ವ ಒಂದು ಎತ್ತರಕ್ಕೆ. ಅಂದ್ರೆ ಶಬರಿಯಲ್ಲಿ ಕೌಸಲ್ಯೆಯ ಮಾತೃಭಕ್ತಿಯನ್ನು ರಾಮ ಕಂಡಿದ್ದಾನೆ. ಕೌಸಲ್ಯ ಬೇರೆ ಅಲ್ಲ, ಶಬರಿ ಬೇರೆ ಅಲ್ಲ. ಭಕ್ತ ಏನನ್ನೇ ಕೊಡ್ಲಿ ಭಗವಂತ ಸ್ವೀಕರಿಸ್ತಾನೆ, ಇದು ಧ್ವನಿ. ಅವಳ ಜಾತಿ ವಿಜಾತಿ, ತರ ತಮ, ಮೇಲು ಕೀಳು, ಶ್ರೀಮಂತ ಬಡವ, ಇದನ್ನು ಯಾವುದನ್ನು ತಿಳಿಯದೆ ಒಬ್ಬ ಪಂಚಮ ಕನ್ಯೆ ತಾನು ಕಚ್ಚಿಕೊಟ್ಟಂತಹ ಹಣ್ಣನ್ನು ನನ್ನ ತಾಯಿಯೇ ನನಗೆ ಕೊಡುತ್ತಿರುವಂತಹದ್ದು. ಕೌಸಲ್ಯೆಯ ಯೋಗ್ಯತೆಯನ್ನು ಶಬರಿಯಲ್ಲಿ ಕಂಡ ರಾಮನ ಎತ್ತರವನ್ನು ನಾವು ಏನು ಹೇಳಬೇಕು? ಇದು ಅತ್ಯದತ್ತಿಷ್ಠತ ಶಾಂಗುಲಂ. ಎಷ್ಟು ಎತ್ತರಕ್ಕೆ ಹೋದ್ರೂ ಮತ್ತು 10 ಅಂಗುಲ ಭಗವಂತ ಎತ್ತರದಲ್ಲಿದ್ದಾನೆ. ಇದು ನಮಗೆ ಈ ಆಖ್ಯಾನದಲ್ಲಿ ವ್ಯಾಖ್ಯಾನದಲ್ಲಿ ನಮಗೆ ಕಾಣ್ತದೆ. ಇಂತಹ ಶಬರಿ ಸಮರ್ಪಣಾ ಭಾವದಿಂದ ಅವಳು ರಾಮನನ್ನು ಮಾಡಿಕೊಂಡ್ಳು. ಅವಳು ಆದಿಪುರುಷನನ್ನು ಕಂಡಂತಲೇ ಕವಿ ಹೇಳ್ತಾನೆ. ಆದಿಪುರುಷನ ಕಂಡೆನೆನುತ ಅತ್ಯಾದರದಿನ ಹರಿಪದವನಾರಾಧಿಸಿದಳ್ ಆಗಮದಿ ನವವಿಧ ಭಕ್ತಿ ಭಾವದಲ್ಲಿ. ಹರಿಪದವನಾರಾಧಿಸಿದಳಾಗಮದಿ ನವವಿಧ ಭಕ್ತಿ ಭಾವದಲ್ಲಿ. ಆದಯ ಬುಧಿಗೆಂದಳ್ ಎಲೆ ದೂರ್ವಾದಳ ಶ್ಯಾಮಳನೆ ಕೇಳ್ ನೀನೈದಿದುದನ ಬಲ್ಲೆನು. ಎಲೆ ದುರ್ವಾದಳ ಶ್ಯಾಮಳನೆ ಕೇಳ್ ನೀನೈದಿದುದನ ಬಲ್ಲೆನು.
ಅರಿದೆನು ನಿನ್ನ ನಾಟಕವ ಆದಿಪುರುಷನ ಕಂಡೆನು ಆದಿಪುರುಷ ಬಂದದ್ದು ಅಂತ ಗೊತ್ತಾಯ್ತು. ಅವಳು ಹೇಳಿದ್ಲಂತೆ, ಆದಿಪುರುಷನನ್ನು ನೋಡಿದೆ, ಆದಿನಾರಾಯಣನನ್ನು ನೋಡಿದೆ, ಶ್ರೀಮದ್ ವಿಷ್ಣು ಅವನ ದರ್ಶನ ಆಯಿತು. ಇದು ನರನಾಟಕ ಅಂತ ಗೊತ್ತಾಗ್ತದೆ ದೇವರಿಗೆ ನಮಗೆ. ಇದು ನರನಾಟಕವಲ್ಲದೆ ಮತ್ತಿನ್ನೇನು ಹೇಳ್ತಾಳೆ ಅವಳು. ನವವಿಧ ಭಕ್ತಿಯಿಂದ ಶಬರಿ ವಿಷ್ಣುಪಾದವನ್ನು ಪೂಜೆ ಮಾಡಿದ್ಲಂತೆ. ಸಾಗರನಾದ ರಾಮನನ್ನು ಗರಿಕೆಯ ಹೆಸರಿನಂತೆ ಶ್ಯಾಮಲ ವರ್ಣವುಳ್ಳವನೇ, ನೀನು ಬಂದುದನ್ನು ನಾನು ಬಲ್ಲೆ, ನಿನ್ನ ನಾಟಕ ನನಗೆ ತಿಳಿಯಿತು. ಆ ನಾಟಕದಲ್ಲಿ ನಮ್ಮದು ಪಾತ್ರ ಇದು, ನಾಯಕ ಪಾತ್ರಕ್ಕೆ ಪೋಷಕ ಪಾತ್ರ ಇದ್ದಂತೆ. ಏನು ಕಬಂಧ ಹೇಳಿದ್ದಾನೆ ಅಥವಾ ಗಂಧರ್ವ ಹೇಳಿದ್ದಾನೆ, ಆ ಮಾತುಗಳು ಸತ್ಯ. ವೀರ ತಿಲಕನಾದಂತಹ ಸುಗ್ರೀವನ ಸಖ್ಯ ಮಾಡಿಕೋ ರಾಮಭದ್ರ ನಿರ್ದೇಶನ ಮಾಡ್ತಾಳೆ. ಋಷಮುಖದಲ್ಲಿದ್ದಾಳೆ, ತುಂಗಭದ್ರಾ ನದಿಯ ತೀರ ಇದೆ, ಪಂಪಾ ಕ್ಷೇತ್ರಕ್ಕೆ ನೀವು ಹೋಗಬೇಕಿಲ್ಲಿಂದ ಅಂತ ಅವಳು ನಿರ್ದೇಶನ ಮಾಡ್ತಾಳೆ. ಮಾತ್ರ ಅಲ್ಲ, ತನ್ನ ಮನದ ಬಗ್ಗೆ ಕೈಗೂಡಬಹುದು ಅಂತ ಅವಳು ಹೇಳ್ತಾಳೆ ಅಂತ ತಾಯಿ. ಕೇಳೋಣ. ಮನದ ಬಗೆ ಕೈಗೂಡುವುದು ರಿಪುಹನನ ನೆರೆಸಿದ್ದಿಪುದು ನಿಮ್ಮಯ ವನಿತೆ ನಿಮಗಹಳೊಲಿವಳಲ್ಲಿ ಮೇಲೆ ಭೂವನಿತೆ ವಿನುತ ಕೀರ್ತ್ಯಾಂಗನೆ ಜಯಾಂಗನೆ ಜನಪ ಚಿತ್ತೈಸೆದು ಮಾಯಾ ಮನುಜನನು ಬೀಳ್ಕೊಟ್ಟು ವಿಜಯಂಗೈದಳಜಪುರಿಗೆ ಮನದ ಬಗೆ ಕೈಗೂಡುವುದು. ಸುಗ್ರೀವ ಸಖ್ಯ ಮಾಡಿದರೆ ನಿಮ್ಮ ಮನಸ್ಸಿನ ಬಗೆ ಕೈಗೂಡುತ್ತದೆ. ಎರಡು ವಿಷಯ, ಒಂದು ಸೀತಾನ್ವೇಷಣೆ ಆಗುತ್ತದೆ, ಇನ್ನೊಂದು ರಾವಣಾದಿಗಳ ವಧೆ ಆಗ್ತದೆ. ಏನು ಮಾತು ಕೊಟ್ಟಿದ್ದಿ ದೇವರೇ, ಲೀಲೆ ಮಾಡ್ತೀಯಲ್ಲ, ನಾಟಕ ಮಾಡ್ತೀಯಲ್ಲ ನೀನು, ಅದಾಗ್ತದೆ ಅಂತ ಅವಳು ಹೇಳ್ತಾಳೆ. ಶತ್ರುನಾಶ ಲಭಿಸುವುದು ಹೇಳಿದ್ಲಲ್ಲ ಅವಳು ಸ್ಪಷ್ಟವಾಗಿ, ರಾವಣಾದಿಗಳದೇ ಆಗ್ತದೆ. ನಿಮ್ಮ ಸೀತೆ ನಿಮಗೆ ದೊರಕೋಳು, ನಿಮಗೆ ರಾಜ್ಯಲಕ್ಷ್ಮಿ, ಕೀರ್ತಿ ಲಕ್ಷ್ಮಿ, ಜಯಲಕ್ಷ್ಮಿ, ಇದು ಮೂರು ನಿಮಗಾಗುತ್ತದೆ ಅಂತ ಮಹಾತಾಯಿ ಶಬರಿ ಹೇಳ್ತಾಳಂತೆ. ಮಾಯಾನರ ಶ್ರೀರಾಮನನ್ನು ಕಳುಹಿಸಿಕೊಡ್ತಾಳಂತೆ, ಹೋಗಿ ನೀವು ಪಂಪಾ ಸರೋವರಕ್ಕೆ, ತುಂಗಭದ್ರಾ ನದಿಯ ದಂಡೆಯ ಆ ಕಡೆಗೆ ನೀವು ಸಾಗಿ, ಎಲ್ಲ ಮನದ ಎಣಿಕೆ ಕೈಗೂಡುತ್ತದೆ ಅಂತ ಹೇಳಿ ರಾಮನ ಪಾದಕ್ಕೆ ಅವಳು ಬೀಳ್ತಾಳೆ, ಶರಣಾಗ್ತಾಳೆ. ಅಲ್ಲಿಯೇ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಯಜ್ಞೇಶ್ವರನಿಗೆ ಸಮರ್ಪಿಸ್ತಾಳೆ ಮಹಾತಾಯಿ. ಆ ದಿವ್ಯ ಮಾತೆ ರಾಮ ಲಕ್ಷ್ಮಣರು ನೋಡುತ್ತಿದ್ದಂತೆ ಅವಳು ಯೋಗಾಗ್ನಿಗೆ ಸಮರ್ಪಿಸಿಕೊಂಡವಳು ತಾನು ಬ್ರಹ್ಮಲೋಕಕ್ಕೆ, ಅವಳು ಇವರು ನೋಡುತ್ತಿದ್ದಂತೆ ಕೈ ಮುಗಿಯುತ್ತಾ ಶುಭಾಶಯವನ್ನು ಹೇಳುತ್ತಾ ಅಂತರಿಕ್ಷದ ಕಡೆಗೆ ಶಬರಿ ಸಾಗ್ತಾಳೆ. ಇದು ಶಬರಿಯ ಮೋಕ್ಷ. ಮೋಕ್ಷ ಅಂದ್ರೆ ಬಿಡುಗಡೆ. ಈ ಸಂತೋಷ, ಈ ಭಾವನೆಯನ್ನು ಕಂಡು ಸೀತಾಪ್ರಾಪ್ತಿ, ರಾವಣಾದಿಗಳ ವಧೆ ಆಗ್ತದೆ ಎಂಬಂತಹ ಈ ಸಂತೋಷದಿಂದ ಪಂಪಾ ಸರೋವರದ ಕಡೆಗೆ ರಾಮ ಲಕ್ಷ್ಮಣರು ಸಾಗುತ್ತಾರೆ. ನಾವು ಅರಣ್ಯಕಾಂಡವನ್ನು ಮುಗಿಸಿದೆವು ಇವತ್ತು. ಮಂಗಲಕ್ಕೆ ಸಾಗೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೇ.